ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರಿಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನೇಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ಈ ವಾರ ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ, ಸ್ನೇಹಿತರೆ, ಈ ವಾರದಲ್ಲಿ ಯಾರೆಲ್ಲ ವೀಕ್ಷಕರು ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಹಾಗೂ ಶುಭ ಕಾರ್ಯಗಳನ್ನೆಲ್ಲ ಮಾಡುತ್ತಿದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ನಿಮಗೆ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ನಿಮ್ಮೆಲ್ಲರ ಜೀವನ ಎಲ್ಲ ಕಷ್ಟಗಳನ್ನು ಪರಿಹಾರವಾಗಿ ನಿಮ್ಮ ಜೀವನವೆಲ್ಲ ಸುಖವಾಗಲಿ ಎಂದು ಭಗವಂತನ ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ಈ ವಾರ ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಬರತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರವಾಗಲಿ, ಶುಭ ಯೋಗ ಭಾಗ್ಯಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗಿ ಸಕಲಾಭೀಷ್ಟಗಳೆಲ್ಲ ಪ್ರಾಪ್ತಿಯಾಗಲಿ, ಬಂದಂಥ ವಿಘ್ನಗಳು ಪರಿಹಾರವಾಗಿ ಪ್ರತಿಯೊಬ್ಬನ ವೀಕ್ಷಕರ ಮನಸ್ಸಿನ ಅಭೀಷ್ಟಗಳು ನೆರವೇರಲಿ ಎಂದು ದೇವರ ಒಂದು ಭಗವಂತನ ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಈ ವಾರ ಮುಖ್ಯವಾಗಿ ಒಂದು ಗ್ರಹಗಳ ಸ್ಥಾನ ಬದಲಾವಣೆಗಳಿಂದಾಗಿ ಯಾವೆಲ್ಲ ರಾಶಿಗಳಿಗೆ ಶುಭವಾಗಲಿದೆ, ಯಾವ ರಾಶಿಯವರು ಎಚ್ಚರಿಕೆಯಿಂದಿರಬೇಕು ಎಂಬಂಥ ಒಂದು ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳ ಒಂದು ದಿನ ಭವಿಷ್ಯ, ವಾರ ಭವಿಷ್ಯ ಹಾಗೆ ಮಾಸಿಕ ಭವಿಷ್ಯಗಳ ಎಂದಾಗೆ ಎಲ್ಲ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ಒಂದು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೂ ಈ ವಿಡಿಯೋವನ್ನು ಎಲ್ಲರಿಗೂ ಫೇಸ್ಬುಕ್ ಹಾಗೂ ಯೂಟ್ಯೂಬ್ಗಳಲ್ಲಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಲು ಮರೆಯದಿರಿ. ಯಾಕೆಂದರೆ ಆ ವಿಡಿಯೋ ಎಲ್ಲರಿಗೂ ಒಂದು ಫಲಪ್ರದವಾಗಿ ಎಲ್ಲರಿಗೂ ಆ ವಿಡಿಯೋದ ಮಾಹಿತಿ ದೊರಕಲಿ ಎಂಬುದು ನಮ್ಮ ಆಶಯ. ಹಾಗೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಸದಾಕಾಲ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಬಹುದು. ಹಾಗೂ ನಿಮ್ಮ ವಿವಾಹ ವಾರ್ಷಿಕೋತ್ಸವವಿದ್ದಲ್ಲಿ ಹಾಗೂ ಹುಟ್ಟುಹಬ್ಬವಿದ್ದಲ್ಲಿ ನಿಮ್ಮ ಹೆಸರು ನಕ್ಷತ್ರ ರಾಶಿಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದಲ್ಲಿ ನಿಮ್ಮ ಪರವಾಗಿ ವಿಶೇಷವಾಗಿ ನಮ್ಮ ದೇವಾಲಯದಲ್ಲಿ ಅರ್ಚನೆ ಪೂಜಾದಿಗಳನ್ನು ಮಾಡಲಾಗುವುದು. ಎಲ್ಲರಿಗೂ ಈ ವಾರದಲ್ಲಿ ಶುಭವಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಲು ಮರೆಯದಿರಿ ಎಂದು ಹೇಳುತ್ತಾ, ಇನ್ನು 12 ರಾಶಿಗಳ ಈ ವಾರದ ಒಂದು ಸಂಪೂರ್ಣವಾದಂತಹ ಒಂದು ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ವೀಕ್ಷಿಸುತ್ತಿರತಕ್ಕಂಥ ಎಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಗಣಪತಯೇ ನಮಃ ಎಂದು ಕಮೆಂಟ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಆ ಮಹಾಗಣಪತಿಯು ಆಯುರಾರೋಗ್ಯ ಐಶ್ವರ್ಯವನ್ನು ಸದಾಕಾಲ ನಿಮಗೆ ಅನುಗ್ರಹಿಸಲಿ ಎಂದು ಆ ಗಣಪತಿಯ ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಮೊದಲಿಗೆ ವಾರ ಭವಿಷ್ಯದಲ್ಲಿ ಮೇಷ ರಾಶಿಯವರಿಗೆ ಈ ವಾರದ ಒಂದು ಆರಂಭದಲ್ಲಿ ಜೀವನದಲ್ಲಿನ ದೊಡ್ಡ ಅಡೆತಡೆ ದೂರವಾಗಲಿದೆ. ನೀವು ಯಾವುದೇ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ವಾರ ನಿಮಗೆ ಅದರಿಂದ ಮುಕ್ತಿ ದೊರಕುವಂಥ ವಾರವಾಗಲಿದೆ. ಒಟ್ಟಾರೆಯಾಗಿ ಈ ವಾರ ಮೇಷ ರಾಶಿಯವರಿಗೆ ಎಲ್ಲ ಆರೋಗ್ಯ ಸಮಸ್ಯೆಗಳು ದೂರವಾಗುವಂತಹ ಒಂದು ಸಮಯ. ಈ ಸಮಯದಲ್ಲಿ ನೀವು ಕೆಲಸದ ಒಂದು ಸ್ಥಳ ಅಥವಾ ವ್ಯಾಪಾರದಲ್ಲಿ ಹೊಸ ಉತ್ಸಾಹ ಮತ್ತು ಆತ್ಮವಿಶ್ವಾಸದಿಂದ ಮುಂದೆ ಸಾಗಲಿದ್ದೀರಿ. ನಿಮಗೆ ಹಿರಿಯ ಮತ್ತು ಕಿರಿಯ ಸಹೋದ್ಯೋಗಿಗಳ ಒಂದು ಸಂಪೂರ್ಣ ಬೆಂಬಲ ಈ ವಾರದಲ್ಲಿ ಲಭಿಸಲಿದೆ. ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂತಹ ಒಂದು ವಿದ್ಯಾರ್ಥಿಗಳಿಗೆ ಈ ವಾರ ಶುಭವಾಗಲಿದೆ, ಒಳ್ಳೆಯ ಯಶಸ್ಸು ದೊರಕಲಿದೆ. ವಾರದ ಒಂದು ಕೊನೆಯಲ್ಲಿ ಶುಭ ಸಮಾಚಾರದ ಒಂದು ಪ್ರಾಪ್ತಿಯಾಗಲಿದೆ. ಇದರಿಂದಾಗಿ ಮನೆಯಲ್ಲಿ ಸಂತೋಷದ ಒಂದು ವಾತಾವರಣವಿರಲಿದೆ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವಾರದ ಮೊದಲಾರ್ಧದಲ್ಲಿ ನಿಮಗೆ ಹೆಚ್ಚಿನ ಲಾಭವಾಗಲಿದೆ. ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ನಿಮಗೆ ಒಳ್ಳೆಯ ಯಶಸ್ಸು ದೊರಕಲಿದೆ. ನಿಮಗೆ ಈ ವಾರ
ಒಳ್ಳೆಯ ಒಂದು ಎಲ್ಲರ ಸಹಕಾರಗಳು ಹಾಗೂ ಯುವಕರ ಒಂದು ಸಹಕಾರಗಳು ಸಹಿತ ಹೆಚ್ಚಿನ ರೀತಿಯಲ್ಲಿ ಸಿಕ್ಕಲಿದೆ. ನೀವು ಹೆಚ್ಚಿನ ಸಮಯವನ್ನು ಈ ವಾರದಲ್ಲಿ ಸ್ವಲ್ಪ ಮೋಜು ಮಸ್ತಿಯಲ್ಲಿ ಸಮಯವನ್ನು ಕಳೆಯಲಿದ್ದೀರಿ. ವಾರದ ಒಂದು ಮಧ್ಯದಲ್ಲಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಒಳ್ಳೆಯ ಒಂದು ಅವಕಾಶಗಳನ್ನು ಪಡೆಯಲಿದ್ದೀರಿ. ಕೆಲಸವನ್ನು ಹುಡುಕುತ್ತಿರತಕ್ಕಂಥವರಿಗೆ ಈ ವಾರ ಒಳ್ಳೆಯ ಒಂದು ಅವಕಾಶಗಳು ಲಭಿಸಲಿದೆ. ಮತ್ತು ನೀವು ಒಳ್ಳೆಯ ಒಂದು ಕೆಲಸ ಮಾಡುತ್ತಿರ್ತಕ್ಕಂಥವರಿಗೆ ಒಳ್ಳೆಯ ಒಂದು ಹುದ್ದೆಯಲ್ಲಿ ಹೆಚ್ಚಿನ ಸ್ಥಾನಮಾನಗಳು ಲಭಿಸುವಂಥ ಒಂದು ಯೋಗವಿದೆ. ಮತ್ತು ನೀವು ಹೆಚ್ಚಿನ ಒಂದು ಕೆಲಸ ಕಾರ್ಯದಲ್ಲಿ ಒಳ್ಳೆಯ ಒಂದು ಬಲವನ್ನು ಪಡೆಯಲಿದ್ದೀರಿ. ನಿಮ್ಮ ಜೀವನ ಈ ವಾರ ಒಂದು ಸಂತೋಷದಿಂದ ಸ್ವಲ್ಪ ಮಟ್ಟಿಗೆ ಕೂಡಿರಲಿದೆ. ನಿಮ್ಮ ವೈಭವಿಕ ಒಂದು ಜೀವನದಲ್ಲಿ ಒಳ್ಳೆಯ ಒಂದು ಸಂತೋಷವಿರಲಿದೆ. ವಾರದ ಒಂದು ಮಧ್ಯದಲ್ಲಿ ಮನೆಯ ಹಿರಿಯ ಮಹಿಳೆಯರ ಅಥವಾ ಮನೆಯ ವ್ಯಕ್ತಿಗಳ ಒಂದು ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿರ್ಲಕ್ಷ್ಯ ಮಾಡಿದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗತಕ್ಕಂಥ ಒಂದು ಸಾಧ್ಯತೆಗಳಿದೆ. ಅದಲ್ಲದೆ ಈ ವಾರ ಸರ್ಕಾರಿ ಉದ್ಯೋಗದಲ್ಲಿರತಕ್ಕಂಥವರು ಒಳ್ಳೆಯ ಒಂದು ಶುಭ ವಾರ್ತೆಗಳನ್ನು ಕೇಳಲಿದ್ದೀರಿ. ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ದಾಂಪತ್ಯ ಜೀವನ ಈ ವಾರದಲ್ಲಿ ಸ್ವಲ್ಪ ಸುಖಮಯವಾಗಿರಲಿದೆ. ಕೃಷಿಕರು ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ದೊಡ್ಡ ಹೂಡಿಕೆಯನ್ನು ಮಾಡುವುದು ಬೇಡ. ಮತ್ತು ಪ್ರೇಮಿಗಳು ಈ ವಾರದಲ್ಲಿ ಸಣ್ಣ ಪುಟ್ಟ ಒಂದು ಮನಸ್ಸಿಗೆ ನಿಮ್ಮ ಒಂದು ಚಿಂತೆ ಕಾಡಲಿದೆ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಶುಭ ವಾರ್ತೆಗಳು ಬರತಕ್ಕಂಥ ಒಂದು ಯೋಗಗಳಿದೆ. ಈ ವಾರದಲ್ಲಿ ನೀವು ಪ್ರಯಾಣ ಮಾಡುವಾಗ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಂಡು ಪ್ರಯಾಣವನ್ನು ಮಾಡಿಕೊಳ್ಳಿ. ಮತ್ತು ಸ್ತ್ರೀಯರಿಗೆ ಈ ವಾರ ಒಂದು ಶುಭ ಫಲಗಳು ದೊರೆಯುವಂಥ ಯೋಗವಿದೆ. ಒಟ್ಟಾರೆಯಾಗಿ ಈ ವಾರ ನೀವು ಹೆಚ್ಚಿನ ಯಶಸ್ಸು ಪಡೆಯುವಂಥ ಒಂದು ಯೋಗವನ್ನು ಪಡೆಯಲಿದ್ದೀರಿ. ಇನ್ನು ಈ ವಾರದ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಪಚ್ಚೆ ಬಣ್ಣ. ಈ ವಾರದ ನಿಮ್ಮ ಒಂದು ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು. ಈ ವಾರದಲ್ಲಿ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಾಚಾರಗಳ ತೊಂದರೆಗಳ ಪರಿಹಾರಕ್ಕಾಗಿ ಈ ವಾರ ನೀವು ಗೋಧಿ ಮತ್ತು ಪಚ್ಚೆ ಹೆಸರನ್ನು ದಾನ ಮಾಡಿಕೊಳ್ಳಿ. ನಿಮ್ಮ ಇಷ್ಟದೇವರ ಆರಾಧನೆ, ಕುಲದೇವರ ಆರಾಧನೆ ತಪ್ಪದೆ ಲಲಿತಾ ಸಹಸ್ರನಾಮವನ್ನು ಈ ವಾರದಲ್ಲಿ ನೀವು ಪಾರಾಯಣ ಮಾಡಿಕೊಳ್ತಕ್ಕಂಥದ್ದು ಉತ್ತಮ. ಇನ್ನು ವೃಷಭ ರಾಶಿಯವರಿಗೆ ಈ ವಾರ ಅನಗತ್ಯ ವಿವಾದಗಳಲ್ಲಿ ಸಿಲುಕುವುದನ್ನು ನೀವು ತಪ್ಪಿಸಿಕೊಳ್ಳಬೇಕು. ವಾರದ ಆರಂಭದಲ್ಲಿ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರೋಧಿಗಳು ಹೆಚ್ಚಾಗಬಹುದು. ನಿಮ್ಮ ಗುರಿಯನ್ನು ತಲುಪುವಲ್ಲಿ ಅಡೆತಡೆಯನ್ನು ಉಂಟು ಮಾಡಬಹುದು. ಹಾಗಾಗಿ ಯಾವುದೇ ಸಣ್ಣ ವಿಚಾರಗಳಿಗೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಗುರಿಯ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಇಟ್ಟುಕೊಳ್ಳತಕ್ಕಂಥದ್ದು ಉತ್ತಮ. ಈ ವಾರ ನೀವು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಹೆಚ್ಚಿನ ಪ್ರಯತ್ನವನ್ನು ಪಡುವುದು ಅವಶ್ಯಕ. ವಾರದ ಮಧ್ಯದಲ್ಲಿ ಮನೆಯ ಅಗತ್ಯಗಳಿಗೆ ಸಂಬಂಧಿಸಿದಂತೆ ನೀವು ಖರೀದಿಗಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡಲಿದ್ದೀರಿ. ಮತ್ತು ಈ ಒಂದು ಅವಧಿಯಲ್ಲಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಯಾವುದೇ ವಿಷಯಕ್ಕೆ ನೀವು ಜಗಳ ಉಂಟಾಗಬಹುದು. ಆದಷ್ಟು ಸಾವಧಾನತೆಯಿಂದ ಸೌಮ್ಯತೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಮತ್ತು ಇದನ್ನು ಪರಿಹರಿಸುವಲ್ಲಿ ನೀವು ವರಿಷ್ಠ ಒಂದು ವ್ಯಕ್ತಿಯ ಸಹಾಯ ನಿಮಗೆ ದೊರಕಲಿದೆ. ಮತ್ತು ಈ ಒಂದು ಸಮಯದಲ್ಲಿ ಯಾರೊಂದಿಗೂ ನೀವು ಜಗಳವಾಡದೆ ಎಲ್ಲರೊಂದಿಗೆ ಒಳ್ಳೆಯ ರೀತಿಯಿಂದ ಇರಿ. ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಒಂದು ವಿಚಾರಗಳು ನಿಮಗೆ ತಲೆನೋವಾಗಿ ಪರಿಣಮಿಸಲಿದೆ. ವ್ಯಾಪಾರಕ್ಕೆ ಸಂಬಂಧಿಸಿದಂಥ ಒಂದು ವಿಚಾರದಲ್ಲಿ ಈ ವಾರ ಹಣದ ವಿಷಯಕ್ಕಾಗಿ ಹೆಚ್ಚಿನ ಕಾಳಜಿಯನ್ನು ತುಂಬ ರೀತಿಯಲ್ಲಿ ನೀವು ಅವಶ್ಯಕತೆಯಿಂದ ಮಾಡಿಕೊಳ್ಳಿ. ಈ ವಾರ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಕಾಳಜಿಯನ್ನು ಮಾಡಿಕೊಳ್ಳಬೇಕು. ನಿಮಗೆ ಯಾವುದಾದರೂ ಆರೋಗ್ಯ ಸಮಸ್ಯೆ ಕಾಡುವಂಥ ಒಂದು ತೊಂದರೆಗಳಾಗಬಹುದು. ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡದೆ ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನೆಲ್ಲ ಮಾಡಿಕೊಳ್ಳತಕ್ಕಂಥದ್ದು ತುಂಬ ಉತ್ತಮ. ಇನ್ನು ಈ ವಾರದ ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ನೀವು ಹೊರಗಿನ ದೇಶದ ಉದ್ಯೋಗವನ್ನು ಹುಡುಕುತ್ತಿದ್ದಲ್ಲಿ ಈ ವಾರ ನೀವು ಪ್ರಯತ್ನಪಟ್ಟಲ್ಲಿ ಒಳ್ಳೆಯ ಒಂದು ಫಲಗಳು ಸಿಗುವಂಥ ಯೋಗಗಳಿದೆ. ನಿಮಗೆ ಒಳ್ಳೆಯ ಗುರುಬಲವು ಇರುವುದರಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಲಿದೆ. ಮತ್ತು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡ ರೀತಿಯಾದಂಥ ಹೂಡಿಕೆಯನ್ನು ಮಾಡಿಕೊಳ್ಳದೆ ತುಂಬ ಜಾಗರೂಕತೆಯನ್ನು ತಂದುಕೊಳ್ಳತಕ್ಕಂಥದ್ದು ತುಂಬ ಉತ್ತಮ. ನಿಮ್ಮ ಆರೋಗ್ಯ ಈ ವಾರ ಸ್ವಲ್ಪ ಸುಧಾರಿಸಿಕೊಳ್ಳಲಿದೆ. ನಿರ್ಲಕ್ಷ್ಯ ಮಾಡಬೇಡಿ. ಜಾಗರೂಕತೆಯಿಂದ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಮತ್ತು ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಾಗುವಂಥ ಒಂದು ಮೂರನೇ ವ್ಯಕ್ತಿಗಳಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಕಲಹಗಳಾಗಬಹುದು. ಐಕಮತ್ಯವನ್ನು ಕಾಪಾಡಿಕೊಳ್ಳಿ. ಸ್ತ್ರೀಯರು ಈ ವಾರ ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಹಣದ ಸಮಸ್ಯೆಯನ್ನು ನೀವು ಎದುರಿಸಲಿದ್ದೀರಿ. ಮತ್ತು ಆರೋಗ್ಯದ ಸಮಸ್ಯೆಯನ್ನು ಸಹಿತ ಈ ವಾರದಲ್ಲಿ ಸ್ತ್ರೀಯರು ಎದುರಿಸಬೇಕಾಗಲಿದೆ. ವಿದ್ಯೆಗೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ಮಕ್ಕಳು ಒಳ್ಳೆಯ ಶುಭ ಫಲಗಳನ್ನು ಹೊಂದಲಿದ್ದೀರಿ. ಪರೀಕ್ಷೆಗಳ ಸಮಯ, ವಿದ್ಯಾರ್ಥಿಗಳು ಹೆಚ್ಚಿನ ಸಮಯವನ್ನು ಓದಿಗಾಗಿ ತೊಡಗಿಸಿಕೊಳ್ಳಬೇಕು. ಪೋಷಕರು ಎಚ್ಚರಿಕೆಯನ್ನು ತಂದುಕೊಳ್ಳಿ.
ಮಕ್ಕಳು ಸ್ವಲ್ಪ ನಿರ್ಲಕ್ಷ್ಯ ಮಾಡುವುದು ಹೆಚ್ಚು. ಜಾಗರೂಕತೆಯಿಂದ ಇರಿ. ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರು ಒಳ್ಳೆಯ ಲಾಭಗಳನ್ನು ಈ ವಾರದಲ್ಲಿ ನೀವು ಪಡೆದುಕೊಳ್ಳುವಂಥ ಯೋಗವಿದೆ. ಹಣಕಾಸಿನ ಸಂಬಂಧಪಟ್ಟಂತೆ ಬ್ಯಾಂಕಿಂಗ್ ವ್ಯವಹಾರ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ನಷ್ಟಗಳುಂಟಾಗುವಂಥ ಸಾಧ್ಯತೆ. ಪ್ರಯಾಣ ಮಾಡುವಾಗ ಸಣ್ಣ ಪುಟ್ಟ ಅಪಘಾತಗಳು ತಾಪತ್ರಯಗಳಾಗಬಹುದು. ಅದಲ್ಲದೆ ರಾಜಕೀಯದ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಗೌರವ ದೊರೆಯಲಿದೆ. ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರಲಿದ್ದೀರಿ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಶುಭ ವಾರ್ತೆಗಳು ಬರಲಿದೆ. ಮತ್ತು ಕ್ರೀಡೆಯಲ್ಲಿ ಮಕ್ಕಳು ಈ ವಾರ ಒಳ್ಳೆಯ ಶುಭ ಫಲಗಳನ್ನು ಪಡೆಯಲಿದ್ದೀರಿ. ಮತ್ತು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಜಾಗರೂಕತೆ ಬೇಕು. ಗೃಹದಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡುವಂಥ ಒಂದು ಕಾರ್ಯವಿದೆ. ಚಿಂತನೆ ಮಾಡಲಿದ್ದೀರಿ ಮತ್ತು ಗೃಹದಲ್ಲಿ ಒಳ್ಳೆಯ ಶುಭ ಕಾರ್ಯಗಳನ್ನು ಮಾಡುವಂತಹ ಯೋಗವನ್ನು ಸಹಿತ ಈ ವಾರದಲ್ಲಿ ನೀವು ಪಡೆದುಕೊಳ್ಳಲಿದ್ದೀರಿ. ಇನ್ನು ಈ ವಾರದ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಕಂದು ಬಣ್ಣ. ಮತ್ತು ಈ ವಾರದ ವೃಷಭ ರಾಶಿಯವರ ಒಂದು ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು. ಈ ವಾರದ ನಿಮ್ಮ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಕಪ್ಪು ಉದ್ದನ್ನು ದಾನ ಮಾಡಿಕೊಳ್ಳಿ. ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ವಾರ ನಾಗದೇವರ ಆರಾಧನೆ, ನಿಮ್ಮ ಇಷ್ಟದೇವರ ಆರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರ ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸು ದೊರಕುವಂಥ ವಾರವಾಗಲಿದೆ. ಆರಂಭದ ಒಂದು ದಿನಗಳಲ್ಲಿ ಮಕ್ಕಳಿಗೆ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಶುಭ ಸಮಾಚಾರ ದೊರಕುವಂಥ ವಾರವಾಗಲಿದೆ. ನೀವು ಹಲವು ಸಮಯದಿಂದ ಪ್ರಯತ್ನ ಪಡುತ್ತಿದ್ದಂಥ ನಿಮ್ಮ ವರ್ಗಾವಣೆ ಅಥವಾ ಬಡ್ತಿಯನ್ನು ಈ ವಾರ ನೀವು ಪಡೆಯಲಿದ್ದೀರಿ. ಇದರಿಂದಾಗಿ ನೀವು ಹೆಚ್ಚಿನ ಸಂತೋಷದಿಂದ ಇರತಕ್ಕಂಥ ವಾರವಾಗಲಿದೆ. ಕೆಲಸವನ್ನು ಹುಡುಕುತ್ತಿರುವಂಥವರಿಗೆ ಈ ವಾರ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗಲಿದೆ. ಯಾವುದೇ ಯೋಜನೆ ಅಥವಾ ವ್ಯವಹಾರಕ್ಕೆ ಈ ಮೊದಲೇ ಮಾಡಿದ ಹೂಡಿಕೆಯಿಂದ ನಿಮಗೆ ಹೆಚ್ಚಿನ ಲಾಭವಾಗಲಿದೆ. ಕೆಲಸದ ಸ್ಥಳದಲ್ಲಿ ಹಿರಿಯರು ಮತ್ತು ಕಿರಿಯ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ. ಸರ್ಕಾರಕ್ಕೆ ಸಂಬಂಧಿಸಿದ ಯೋಜನೆಗಳಿಂದ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ. ಯಾವ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ವಿವಾದಗಳಿಗೆ ನೀವು ಪ್ರಭಾವಶಾಲಿ ವ್ಯಕ್ತಿಗಳಿಂದ ಒಳ್ಳೆಯ ಒಂದು ಬೆಂಬಲ ಪಡೆಯುವುದರಿಂದ ಸಂತೋಷವನ್ನು ಹೊಂದಲಿದ್ದೀರಿ. ಈ ಒಂದು ಅವಧಿಯಲ್ಲಿ ನಿಮ್ಮ ಪ್ರೀತಿಪಾತ್ರರು ನಿಮ್ಮ ಮನೆಗೆ ಆಗಮಿಸುವುದರಿಂದ ಸಂತೋಷದ ಒಂದು ವಾತಾವರಣ ಗೃಹದಲ್ಲಿ ಇರಲಿದೆ. ಪ್ರೀತಿಯಲ್ಲಿ ಇರತಕ್ಕಂಥವರು ತಮ್ಮ ಸಂಗಾತಿಯೊಂದಿಗಿನ ತಪ್ಪು ತಿಳುವಳಿಕೆಯನ್ನು ತಮ್ಮ ಸ್ನೇಹಿತೆಯ ಸಹಾಯದಿಂದ ದೂರ ಮಾಡಲಿದ್ದೀರಿ. ಈ ಅವಧಿಯಲ್ಲಿ ನೀವು ಈ ವಿಷಯಕ್ಕೆ ಸಂಬಂಧಿಸಿದಂತೆ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಉತ್ತಮ. ಇಲ್ಲದಿದ್ದರೆ ನಿಮಗೆ ಅಡೆತಡೆ ಉಂಟಾಗಲಿದೆ. ಉತ್ತಮವಾದ ವೈವಾಹಿಕ ಜೀವನಕ್ಕಾಗಿ ನಿಮ್ಮ ಸಂಗಾತಿಯ ಭಾವನೆಗಳನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಸಂಗಾತಿಗಾಗಿ ಕೆಲವು ಸಮಯವನ್ನು ನೀಡಿ. ಕೆಲಸಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಕಾರ್ಯನಿರತವಾಗಿದ್ದರೂ ನಿಮ್ಮ ಆಹಾರದ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ. ಇಲ್ಲದಿದ್ದರೆ ಹೊಟ್ಟೆಗೆ ಸಂಬಂಧಿಸಿದಂಥ ಒಂದು ಆರೋಗ್ಯದ ಸಮಸ್ಯೆಗೆ ನೀವು ತುತ್ತಾಗಲಿದ್ದೀರಿ. ತುಂಬ ಎಚ್ಚರಿಕೆ ಮಾಡಬೇಕಾದಂಥ ವಾರವೂ ಹೌದು. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ಈ ವಾರ ನಿಮ್ಮ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರು ಈ ವಾರದಲ್ಲಿ ಉದ್ಯೋಗದಲ್ಲಿ ಒಳ್ಳೆಯ ಒಂದು ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡೆಯುವಂಥ ವಾರವಾಗಲಿದೆ. ನಿಮ್ಮ ಉದ್ಯೋಗದಲ್ಲಿ ಒಳ್ಳೆಯ ಯಶಸ್ಸುಗಳು ದೊರೆಯಲಿದೆ. ಒಳ್ಳೆಯ ಕೀರ್ತಿ ಲಾಭ ಪ್ರಾಪ್ತಿಯಾಗಲಿದೆ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಈ ವಾರ ಹೂಡಿಕೆಯನ್ನು ಮಾಡಿಕೊಳ್ಳಬಹುದು. ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಬೇಡ. ದಾಂಪತ್ಯ ಜೀವನದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಲು ನೀವು ಸಮಯವನ್ನು ನೀಡಿ. ಪತ್ನಿಯೊಂದಿಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ವಿದ್ಯೆಯಲ್ಲಿ ಮಕ್ಕಳು ಒಳ್ಳೆಯ ಯಶಸ್ಸನ್ನು ಪಡೆಯಲು ಪ್ರಯತ್ನ ಮಾಡಬೇಕು. ಕೃಷಿಗೆ ಸಂಬಂಧಪಟ್ಟಂತೆ ಹೂಡಿಕೆಯನ್ನು ಮಾಡಿದಲ್ಲಿ ಲಾಭಗಳು ದೊರೆಯಲಿದೆ. ಹಣಕಾಸಿನ ವ್ಯವಹಾರ ಲಾಭದತ್ತ ಸಾಗಲಿದೆ. ಹೂಡಿಕೆಯನ್ನು ಮಾಡಿಕೊಳ್ಳಬಹುದು. ಪ್ರಯಾಣ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳಿಂದ ಕೂಡಿರಲಿದೆ. ಸಣ್ಣ ಪುಟ್ಟ ಅಪಘಾತಗಳು ಆಗಬಹುದು. ಎಚ್ಚರಿಕೆಯನ್ನು ಮಾಡಬೇಕಾದಂಥ ವಾರ. ರಾಜಕೀಯದ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಗೌರವ ದೊರೆಯಲಿದೆ. ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರಲಿದ್ದೀರಿ. ವಿವಾಹಿತರಿಗೆ ಒಳ್ಳೆಯ ಒಂದು ವಿವಾಹ ಅವರಿಗೆ ಒಳ್ಳೆಯ ಯೋಗಗಳು ಕೂಡಿ ಬರಲಿದೆ. ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆ ಮಾಡುವಂಥ ವಾರವಾಗಲಿದೆ. ಇನ್ನು ಈ ವಾರದ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ಬಿಳಿಯ ಬಣ್ಣ. ಈ ವಾರದ ನಿಮ್ಮ ಒಂದು ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ವಾರದಲ್ಲಿ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ವಾರದಲ್ಲಿ ನೀವು ಕಲ್ಲು, ಉಪ್ಪು ಮತ್ತು ಹಣ್ಣು ಹಂಪಲುಗಳನ್ನು ದಾನ ಮಾಡಿ. ಹಾಗೂ ಮನಸ್ಸಿನಲ್ಲಿ ಎನಿಸಿದಂಥ ಏನು ಕಾರ್ಯಗಳ ಒಂದು ಸಿದ್ಧಿಗಾಗಿ ಈ ವಾರ ಗಣಪತಿ ದೇವರಿಗೆ ಅಥರ್ವ ಶೀರ್ಷ ಮಂತ್ರದಿಂದ ದೂರ್ವೆಯಿಂದ ಅರ್ಚನೆಯನ್ನು ಮಾಡಿಸಿಕೊಳ್ಳುವುದರಿಂದ ಈ ವಾರದಲ್ಲಿ ನೀವು ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯವರಿಗೆ ಈ ವಾರ ತಮ್ಮ ಮನಸ್ಸು, ಮಾತು ಮತ್ತು ವ್ಯವಹಾರವನ್ನು ಬಹಳ ನಿಯಂತ್ರಣದಲ್ಲಿಡುವುದು ಮುಖ್ಯ. ಇಲ್ಲದಿದ್ದರೆ ನಿಮಗೆ ಈ ವಾರ ಚಿಂತೆ ಅಥವಾ ಸಮಸ್ಯೆಗಳು ಕಾಡಲಿದೆ. ವಾರದ ಆರಂಭದಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ಯಾವುದೋ ವಿಷಯಕ್ಕಾಗಿ ಸಹೋದ್ಯೋಗಿಗಳೊಂದಿಗೆ ವಾದವಿವಾದ ಉಂಟಾಗಲಿದೆ. ಹಾಗಾಗಿ ಈ ಒಂದು ಅವಧಿಯಲ್ಲಿ ನೀವು ಯಾವುದೇ ಸಣ್ಣ ವಿಷಯಗಳಿಗೆ ಹೆಚ್ಚಿನ ಮಹತ್ವ ನೀಡದಿರುವುದು ಉತ್ತಮ. ಕೆಲಸದ ಒಂದು ಸ್ಥಳದಲ್ಲಿ ಹಲವು ವಿಷಯಗಳಲ್ಲಿ ನೀವು ಏರಿಳಿತವನ್ನು ಎದುರಿಸಬೇಕಾಗಲಿದೆ. ಆದರೆ ನಿಮಗೆ ನೀವು ಇಷ್ಟಪಟ್ಟಂತಹ ಸ್ಥಳಕ್ಕೆ ವರ್ಗಾವಣೆ ಅಥವಾ ಬಡ್ತಿ ನಿಮಗೆ ದೊರಕಲಿದೆ. ಈ ವಾರ ನಿಮಗೆ ನಿಮ್ಮ ಕೆಲಸವನ್ನು ನೀವು ಬದಲಾಯಿಸಲು ಯೋಚಿಸುತ್ತಿದ್ದರೆ ಈ ವಾರ ನಿಮಗೆ ಒಳ್ಳೆಯ ಒಂದು ಉತ್ತಮ ಅವಕಾಶಗಳು ಲಭಿಸಲಿದೆ. ಸರ್ಕಾರಕ್ಕೆ ಸಂಬಂಧಿಸಿದಂಥ ಒಂದು ಜನರು ಈ ವಾರ ಯಾವುದೇ ವಿಷಯವನ್ನು ಪರಿಹರಿಸುವಾಗ ತಮ್ಮ ಮಾತು ಮತ್ತು ವ್ಯವಹಾರವನ್ನು ತುಂಬ ನಿಯಂತ್ರಣದಲ್ಲಿಡುವುದು ಉತ್ತಮ. ಇಲ್ಲದಿದ್ದರೆ ಸಮಸ್ಯೆ ಎದುರಾಗಲಿದೆ. ವಾರದ ಒಂದು ಮಧ್ಯದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ನಿಮಗೆ ಅಲ್ಪ ಅಥವಾ ದೂರ ಪ್ರಯಾಣಿಸಬೇಕಾಗಲಿದೆ. ಈ ಯಾತ್ರೆಯ ಒಂದು ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯ ಮತ್ತು ವಸ್ತುಗಳ ಬಗ್ಗೆ ವಿಶೇಷವಾಗಿ ಈ ವಾರ ಗಮನ ಹರಿಸಬೇಕು. ಈ ಒಂದು ಅವಧಿಯಲ್ಲಿ ವಿದ್ಯಾರ್ಥಿಗಳ ಮನಸ್ಸು ಓದಿನಿಂದ ಬೇರೆ ಕಡೆಗೆ ಹೋಗಬಹುದು ಮತ್ತು ಅವರ ಮನಸ್ಸು ಮೋಜು ಮಸ್ತಿಯಲ್ಲಿ ತೊಡಗಬಹುದು. ಪ್ರೀತಿಗೆ ಸಂಬಂಧಿಸಿದಂತೆ ಈ ವಾರ ಹೆಚ್ಚು ಅನುಕೂಲಕರವಾಗಿರದೇ ಇರಲಿದೆ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಯಾವುದಾದರೂ ಸಮಸ್ಯೆ ನಿಮಗೆ ಉಂಟಾಗಲಿದೆ. ಇದರಿಂದ ನಿಮ್ಮ ಮನಸ್ಸು ಚಿಂತೆಗೆ ಒಳಗಾಗಲಿದೆ. ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ತುಂಬ ಚಿಂತೆಗೆ ಒಳಗಾಗಲಿದ್ದೀರಿ. ಆದರೆ ಆ ವಿಚಾರದಲ್ಲಿ ತುಂಬ ಜಾಗರೂಕತೆ ಮಾಡಿಕೊಳ್ಳುವುದು ನಿಮಗೆ ತುಂಬ ಉತ್ತಮ. ಇನ್ನು ನಿಮ್ಮ ಉದ್ಯೋಗಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಗಳಿಗೆಲ್ಲ ಸಂಬಂಧಪಟ್ಟಂತೆ ಯಾವುದೇ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕಿರಿಕಿರಿಗಳು, ತೊಂದರೆಗಳೆಲ್ಲ ಎದುರಾಗಲಿದೆ. ಆದರೆ ನೀವು ಆ ವಿಚಾರಗಳಲ್ಲಿ, ಉದ್ಯೋಗಗಳಲ್ಲಿ ಸ್ವಲ್ಪ ಎಲ್ಲರೊಂದಿಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ಮತ್ತು ಜಾಗರೂಕತೆಯನ್ನು ಮಾಡಿಕೊಳ್ಳತಕ್ಕಂಥದ್ದು. ನಿಮಗೆ ಆಗದೇ ಇದ್ದವರು ನಿಮ್ಮ ಉದ್ಯೋಗಕ್ಕೆ ಸಮಸ್ಯೆಯನ್ನು ತಂದೊಡ್ಡುವಂಥದ್ದೆಲ್ಲ ಆಗಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ನಿಮ್ಮ ವ್ಯಾಪಾರಗಳಲ್ಲಿ ನೀವು ಹೂಡಿಕೆ ಮಾಡಿದಂಥ ಸಂಪತ್ತು ನಿಮಗೆ ದ್ವಿಗುಣವಾಗದೆ ಸ್ವಲ್ಪ ಲಾಭವನ್ನು ಕೊಡುವುದರಿಂದ ಸ್ವಲ್ಪ ಚಿಂತೆಯಾಗಲಿದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಯೂ ಇದೆ. ನಿರ್ಲಕ್ಷ್ಯ ಮಾಡಬೇಡಿ. ಆಹಾರದ ವಿಚಾರದಲ್ಲಿ ಎಚ್ಚರಿಕೆ ಅವಶ್ಯಕ. ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ. ಸ್ತ್ರೀಯರು ಈ ವಾರದಲ್ಲಿ ಸ್ವಲ್ಪ ಏರಿಳಿತಗಳನ್ನು ಕಾಣಲಿದ್ದೀರಿ. ಸುಮ್ಮನೆ ಅನಗತ್ಯ ವಿಷಯಗಳಿಗೆ ಬೇಕಾಗಿ ಹಣವನ್ನು ಖರ್ಚು ಮಾಡಬೇಕಾಗಿ ಬರಲಿದೆ. ವಿದ್ಯಾರ್ಥಿಗಳು ಓದಿನ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕಾಗಲಿದೆ. ನೀವು ಸ್ವಲ್ಪ ಈ ವಾರ ಆಲಸ್ಯಭರಿತರಾಗಿರಲಿದ್ದೀರಿ. ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಕೃಷಿಗೆ ಸಂಬಂಧಪಟ್ಟಂತೆ ನಷ್ಟ ಉಂಟಾಗಲಿದೆ. ಹಣಕಾಸಿನ ವ್ಯವಹಾರಗಳಲ್ಲಿ ಏರುಪೇರುಗಳಾಗುವಂಥ ಸಾಧ್ಯತೆ. ಪ್ರಯಾಣ ಮಾಡುವಾಗ ಸಣ್ಣ ಪುಟ್ಟ ತೊಂದರೆಗಳು ಎದುರಾಗಲಿದೆ ಮತ್ತು ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರಲಿದ್ದೀರಿ. ವಿವಾಹದ ವಿಚಾರವಾಗಿ ಶುಭವಾರ್ತೆಗಳು ಬರಲಿದೆ. ಕ್ರೀಡೆಯಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳುವಂಥ ವಾರವಾಗಲಿದೆ ಮತ್ತು ಶುಭ ವಾರ್ತೆಗಳನ್ನು ಪಡೆಯುವಂಥ ವಾರವೂ ಆಗಿರಲಿದೆ. ಇನ್ನು ಈ ವಾರದ ನಿಮ್ಮ ಒಂದು ಅದೃಷ್ಟದ ಬಣ್ಣ ನೇರಳೆ ಬಣ್ಣ. ಈ ವಾರದ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 5. ಈ ವಾರದ ನಿಮ್ಮ ಒಂದು ಅದೃಷ್ಟದ ದಿಕ್ಕು ವಾಯವ್ಯ ದಿಕ್ಕು. ಈ ವಾರದಲ್ಲಿ ನಿಮಗೆ ಬರತಕ್ಕಂಥ ಏನು ಗ್ರಹಚಾರಗಳು, ತೊಂದರೆಗಳು, ಇವೆಲ್ಲದರ ಒಂದು ತಾಪತ್ರಯಗಳ ಪರಿಹಾರಕ್ಕಾಗಿ ಈ ವಾರ ಬೆಳ್ತಿಗೆ ಅಕ್ಕಿಯನ್ನು ದಾನ ಮಾಡಿ. ಸಾಧ್ಯವಿದ್ದಲ್ಲಿ ಯಾರಿಗಾದರೂ ಅನ್ನದಾನವನ್ನು ಮಾಡಿ. ಮತ್ತು ಇಷ್ಟಾರ್ಥಗಳ ಸಿದ್ಧಿಗಾಗಿ ದುರ್ಗೆಯ ಆರಾಧನೆ, ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಇಲ್ಲವೇ ಅದನ್ನು ಕೇಳಿದರೂ ನಿಮಗೆ ಶುಭ ಫಲಗಳು ದೊರೆಯಲಿದೆ. ಸಿಂಹ ರಾಶಿಯವರಿಗೆ ಈ ವಾರ ಯಶಸ್ಸು ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕಲಿದೆ. ವಾರದ ಆರಂಭದಲ್ಲಿ ನೀವು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬೇಕಾಗಲಿದೆ. ನಿಮಗೆ ಸಾಕಷ್ಟು ಲಾಭ ಲಭಿಸುವಂಥ ವಾರವಾಗಲಿದೆ. ಈ ವಾರ ನಿಮಗೆ ಮನೆ ಮತ್ತು ಹೊರಗೆ ಎರಡೂ ಕಡೆಯಲ್ಲಿ ಜನರ ಸಂಪೂರ್ಣ ಒಂದು ಬೆಂಬಲ ಸಿಗುವಂಥ ವಾರವಾಗಲಿದೆ. ಕೆಲಸವನ್ನು ಮಾಡುವ ನಿಮಗೆ ಆದಾಯ ಹೆಚ್ಚಾಗಲು ಉತ್ತಮ ಅವಕಾಶಗಳು ದೊರಕಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಯಾವುದಾದರೂ ವರಿಷ್ಠ ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಯಾಗುವುದರಿಂದ ಭವಿಷ್ಯದಲ್ಲಿ ಹೆಚ್ಚಿನ ಲಾಭವಾಗಲಿದೆ. ನೀವು ಈ ಅವಧಿಯಲ್ಲಿ ಕಳೆದು ಹೋದ ಹಣವನ್ನು ವಾಪಸು ಪಡೆಯಲಿದ್ದೀರಿ ಮತ್ತು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವ ಅವಕಾಶ ನಿಮಗೆ ದೊರಕಲಿದೆ. ವಾರದ ಒಂದು ಮಧ್ಯದಲ್ಲಿ ನೀವು ಮನೆಯವರು ಅಥವಾ ಸ್ನೇಹಿತರೊಂದಿಗೆ ಹೊರಗೆ ಸುತ್ತಾಡುವ ಬಗ್ಗೆ ಯೋಚನೆಯನ್ನು ರೂಪಿಸಲಿದ್ದೀರಿ. ಯುವಕರು ತಮ್ಮ ಹೆಚ್ಚಿನ ಸಮಯವನ್ನು ಮೋಜು ಮಸ್ತಿಯಲ್ಲಿ ಕಳೆಯಲಿದ್ದೀರಿ.
ಭೂಮಿ ಮತ್ತು ಮನೆಗೆ ಸಂಬಂಧಿಸಿದಂಥ ಒಂದು ವಿಚಾರಗಳಲ್ಲಿ ನಿಮಗೆ ಯಶಸ್ಸು ದೊರಕಲಿದೆ. ಈ ವಾರ ನೀವು ಮಕ್ಕಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಸಂತೋಷ ಮತ್ತು ಸಮೃದ್ಧಿ ಮತ್ತು ಗೌರವವನ್ನು ಪಡೆಯಲಿದ್ದೀರಿ. ಈ ವಾರ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಲಿದ್ದೀರಿ. ನಿಮ್ಮ ವೈವಾಹಿಕ ಜೀವನ ಈ ವಾರ ಸಂತೋಷದಿಂದ ಇರಲಿದೆ. ನಿಮಗೆ ನಿಮ್ಮ ಸಂಗಾತಿಯಿಂದ ದೊಡ್ಡ ಒಂದು ಉಡುಗೊರೆಗಳು ದೊರಕುವಂಥ ವಾರವಾಗಲಿದೆ. ನಿಮ್ಮ ಆರೋಗ್ಯ ಈ ವಾರ ಸ್ವಲ್ಪ ಸಾಮಾನ್ಯವಾಗಿರಲಿದೆ. ಯಾವುದೇ ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಮತ್ತು ಈ ವಾರ ನಿಮ್ಮ ಗೃಹದಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ. ಎಲ್ಲ ನಿಮ್ಮ ಆತ್ಮೀಯರು ಸಂಬಂಧಿಕರೆಲ್ಲ ನಿಮ್ಮ ಗೃಹಕ್ಕೆ ಆ ಒಂದು ಕಾರ್ಯಗಳಿಗೆ ಬರತಕ್ಕಂಥ ವಾರವಾಗಲಿದೆ. ಗೃಹದಲ್ಲಿ ಒಂದು ಸಂತೋಷದ ವಾತಾವರಣ ಉಂಟಾಗಲಿದೆ. ಹಿರಿಯರ ಸಂತೋಷ ಈ ವಾರ ನಿಮಗೆ ಒಂದು ಪ್ರಾಪ್ತಿಯಾಗಲಿದೆ. ನಿಮ್ಮ ತಂದೆ ತಾಯಿಗಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಒಂದು ವಾರವಿರಲಿದೆ. ನಿರ್ಲಕ್ಷ್ಯ ಮಾಡಿದ ಅವರ ಆರೋಗ್ಯದ ಕಡೆಗೆ ನೀವು ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಇನ್ನು ನಿಮ್ಮ ಸಿಂಹರಾಶಿಯವರ ನೀವು ವ್ಯಾಪಾರಕ್ಕೆ ಸಂಬಂಧಪಟ್ಟವರಾಗಿದ್ದಲ್ಲಿ ಒಳ್ಳೆಯ ಲಾಭಗಳನ್ನು ಪಡೆದುಕೊಳ್ಳುವಂಥ ವಾರವಾಗಲಿದೆ. ಮತ್ತು ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಬೇಡ. ದಾಂಪತ್ಯ ಜೀವನ ಈ ವಾರ ಸುಖವನ್ನು ತಂದುಕೊಡಲಿದೆ. ಅನ್ಯೋನ್ಯತೆಯಿಂದ ಇರಲಿದ್ದೀರಿ. ಸ್ತ್ರೀಯರು ಹೊರಗಿನ ಒಂದು ಪ್ರಪಂಚದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರ ಅಥವಾ ಉದ್ಯೋಗ ಕ್ಷೇತ್ರಗಳಲ್ಲೂ ಸಮಾಜದಲ್ಲೂ ಒಳ್ಳೆಯ ಗೌರವಗಳನ್ನು ಪಡೆದುಕೊಳ್ಳುವಂಥ ವಾರವಾಗಲಿದೆ. ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಒಳ್ಳೆಯ ಯಶಸ್ಸು ದೊರಕಲಿದೆ. ವಿದ್ಯೆಯಲ್ಲಿ ಮಕ್ಕಳು ಈ ವಾರ ಸಾಧನೆಯನ್ನು ಮಾಡಲಿದ್ದೀರಿ. ಕೃಷಿಕರು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಲಾಭಗಳನ್ನು ಪಡೆದುಕೊಳ್ಳುವಂಥ ವಾರ. ಹಣಕಾಸಿನ ವ್ಯವಹಾರಗಳಲ್ಲಿ ಬ್ಯಾಂಕಿಂಗ್ ವ್ಯವಹಾರ ಕ್ಷೇತ್ರದಲ್ಲಿ ಸಣ್ಣಪುಟ್ಟ ನಷ್ಟಗಳುಂಟಾಗಲಿದೆ. ಪ್ರಯಾಣ ಮಾಡುವಾಗ ಮಾತ್ರ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಆದಷ್ಟು ತಮ್ಮ ಸ್ವಂತ ವಾಹನದಲ್ಲಿ ಪ್ರಯಾಣ ಮಾಡಿ. ನಿರ್ಲಕ್ಷ್ಯ ಮಾಡುವುದೇ ಇರುವುದು ಉತ್ತಮ. ರಾಜಕೀಯದ ವಿಚಾರದಲ್ಲಿರತಕ್ಕಂಥವರಿಗೆ ಶುಭ ಫಲಗಳು ದೊರೆಯಲಿದೆ. ಒಳ್ಳೆಯ ಸ್ಥಾನಮಾನಗಳು ಲಭಿಸಲಿದೆ. ಹೆಸರು ಕೀರ್ತಿ ಯಶಸ್ಸು ದೊರಕುವಂಥ ವಾರ. ಪ್ರೇಮಿಗಳು ಈ ವಾರದಲ್ಲಿ ಒಳ್ಳೆಯ ಅನ್ಯೋನ್ಯತೆಯಿಂದ ಇರಲಿದ್ದೀರಿ. ಕ್ರೀಡೆಯಲ್ಲಿ ಈ ವಾರ ನಿಮಗೆ ಸಾಧನೆ ಮಾಡುವಂಥ ಯೋಗವಿದೆ. ವಿವಾಹದಲ್ಲಿ ಶುಭ ವಾರ್ತೆಗಳನ್ನು ಕೇಳುವಂಥ ವಾರವಾಗಲಿದೆ. ಇನ್ನು ಈ ವಾರದ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಗುಲಾಬಿ ಬಣ್ಣ, ಅದೃಷ್ಟದ ದಿಕ್ಕು ವಾಯವ್ಯ ದಿಕ್ಕು. ಈ ವಾರದ ನಿಮ್ಮ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಕುಂಬಳಕಾಯಿಯನ್ನು ದಾನ ಮಾಡಿಕೊಳ್ಳುವಂಥದ್ದು, ಎಳ್ಳೆಣ್ಣೆಯನ್ನು ದಾನ ಮಾಡಿಕೊಳ್ಳುವುದರಿಂದ ಶುಭ ಫಲಗಳು ದೊರೆಯಲಿದೆ. ಇಷ್ಟಾರ್ಥಗಳ ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆ ಮತ್ತು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ಒಂದು ಮಿಶ್ರ ಫಲಗಳು ಲಭಿಸುವಂಥ ವಾರವಾಗಲಿದೆ. ವಾರದ ಒಂದು ಆರಂಭದಲ್ಲಿ ಕೆಲಸದ ಸ್ಥಳದಲ್ಲಿ ಕೆಲವು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಲಿದೆ. ನಿಮ್ಮ ಚಿಂತೆಗೆ ಕಾರಣವಾಗಲು ಇದೆ. ಈ ಸಮಯದಲ್ಲಿ ನಿಮಗೆ ನಿಮ್ಮ ಹಿರಿಯ ಮತ್ತು ಕಿರಿಯ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಲಭಿಸಲಿದೆ. ನೀವು ನಿಮ್ಮ ಗುರಿಯನ್ನು ತಲುಪಲು ಹೆಚ್ಚಿನ ಈ ವಾರ ಶ್ರಮ ಪಡಬೇಕಾಗಲಿದೆ. ಕೆಲಸವನ್ನು ಹುಡುಕುತ್ತಿರತಕ್ಕಂಥವರಿಗೆ ಒಳ್ಳೆಯ ಒಂದು ಉದ್ಯೋಗಗಳು ದೊರೆಯುವಂಥ ವಾರವಾಗಲಿದೆ. ಸಂಬಂಧಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿಕೊಳ್ಳಿ. ಈ ಒಂದು ಅವಧಿಯಲ್ಲಿ ನಿಮ್ಮ ಆರೋಗ್ಯವು ನಿಮ್ಮ ಕೆಲಸದಲ್ಲಿ ಅಡೆತಡೆಯನ್ನು ಉಂಟು ಮಾಡಲಿದೆ. ನಿಮಗೆ ಆರೋಗ್ಯ ಸಮಸ್ಯೆ ಕಾಡಲಿದೆ. ಈ ಒಂದು ಅವಧಿಯಲ್ಲಿ ನಿಮಗೆ ಭೂಮಿ ಮತ್ತು ಮನೆಗೆ ಸಂಬಂಧಿಸಿದಂಥ ಒಂದು ವಿಚಾರಗಳಲ್ಲಿ ಚಿಂತೆ ಹೆಚ್ಚಾಗಲಿದೆ. ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವಂಥವರಿಗೆ ಈ ವಾರ ಬೇರೆ ಬೇರೆಯವರ ಮೇಲೆ ಹೆಚ್ಚಿನ ವಿಶ್ವಾಸವನ್ನು ಹೊಂದಿಕೊಳ್ಳಬೇಡಿ. ಇಲ್ಲದಿದ್ದರೆ ನಿಮಗೆ ಆರ್ಥಿಕವಾಗಿ ನಷ್ಟವಾಗುವಂಥ ಸಂಭವವಿದೆ. ಈ ವಾರ ನಿಮ್ಮ ವೃತ್ತಿ ಮತ್ತು ವ್ಯವಹಾರ ಹಾಗೂ ಪ್ರೇಮ ಸಂಬಂಧದಲ್ಲಿನ ಸಮಸ್ಯೆಗಳನ್ನು ಪರಿಹರಿಸುವ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿಕೊಳ್ಳಿ. ನಿಮ್ಮ ಪ್ರೀತಿಯಲ್ಲಿನ ತಪ್ಪು ತಿಳುವಳಿಕೆಗಳನ್ನು ಪರಿಹರಿಸಲು ಮಾತುಕತೆ ಮಾಡುವುದು ಉತ್ತಮ. ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಸಂಗಾತಿ ನಿಮ್ಮ ಬೆಂಬಲಕ್ಕೆ ನಿಲ್ಲಬಹುದು ಮತ್ತು ಅವರೊಂದಿಗೆ ನೀವು ಅನ್ಯೋನ್ಯತೆಯನ್ನು ಹೆಚ್ಚಿನ ರೀತಿಯಲ್ಲಿ ಇಟ್ಟುಕೊಳ್ಳುವುದು ಉತ್ತಮ. ಇದು ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ, ಮುಖ್ಯವಾಗಿ ಉದ್ಯೋಗಗಳಲ್ಲಿ ಸ್ತ್ರೀಯರಿಗೆ ಒಳ್ಳೆಯ ಬಲ ಬರಲಿದೆ. ಮತ್ತು ಹೊಸ ಉದ್ಯೋಗಕ್ಕೆ ಸೇರಿದಂಥವರಿಗೆ ಸಣ್ಣ ಪುಟ್ಟ ಉದ್ಯೋಗದಲ್ಲಿ ತೊಂದರೆಗಳು ಅಡೆತಡೆಗಳೆಲ್ಲ ಎದುರಾಗುವಂಥ ವಾರವಾಗಲಿದೆ. ಎಚ್ಚರಿಕೆ ಮಾಡಿಕೊಳ್ಳಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಶೀತ ಕಫ ಜ್ವರದಂಥ ಅನಾರೋಗ್ಯಗಳು ಬರಬಹುದು. ನಿರ್ಲಕ್ಷ್ಯ ಮಾಡದೆ ಒಳ್ಳೆಯ ಔಷಧಗಳನ್ನು ತೆಗೆದುಕೊಳ್ಳಿ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಒಂದು ಮೂರನೇ ವ್ಯಕ್ತಿಗಳಿಂದ ತೊಂದರೆಗಳಾಗಬಹುದು. ಎಚ್ಚರಿಕೆ ಮಾಡಿಕೊಳ್ಳಿ. ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಲಿದ್ದೀರಿ. ವಿದ್ಯಾರ್ಥಿಗಳು ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳುವಂಥ ವಾರ. ಸ್ತ್ರೀಯರಿಗೆ ಗೌರವಗಳು ದೊರೆಯಲಿದೆ. ಕೃಷಿಕರಿಗೆ ಮಾತ್ರ
ಹೂಡಿಕೆಯ ಸಂದರ್ಭದಲ್ಲಿ ತುಂಬ ಕಾಳಜಿಯನ್ನು ಮಾಡಿಕೊಳ್ಳಿ. ಸಣ್ಣ ತಪ್ಪಿನಿಂದಾಗಿ ಹೂಡಿಕೆ ಮಾಡುವಂಥ ಸಂದರ್ಭದಲ್ಲಿ ಕೃಷಿಯ ಉತ್ಪನ್ನಗಳ ವ್ಯಾಪಾರದಲ್ಲೂ ನಷ್ಟ ಉಂಟಾಗತಕ್ಕಂಥ ಒಂದು ಸಾಧ್ಯತೆ. ಹಣಕಾಸು ವ್ಯವಹಾರ ಒಳ್ಳೆಯ ರೀತಿಯಲ್ಲಿರಲಿದೆ. ನಿಮಗೆ ಬರಲು ಬಾಕಿ ಇರುವಂಥ ಹಣವು ಬರುವಂಥ ಯೋಗವಿದೆ. ಅದಲ್ಲದೆ ಪ್ರಯಾಣ ಮಾಡ್ತಕ್ಕಂಥವರು ದೂರದ ಊರಿನ ಪ್ರಯಾಣ ಮಾಡುವಾಗ ಅಮೂಲ್ಯ ವಸ್ತುಗಳ ಕಡೆಗೆ ತುಂಬ ಜಾಗರೂಕತೆಯನ್ನು ತಂದುಕೊಳ್ಳಿ. ಪ್ರಯಾಣದ ಸಮಯದಲ್ಲಿ ನಿಮ್ಮ ಅಮೂಲ್ಯ ವಸ್ತುಗಳನ್ನು ನೀವು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ. ನಿರ್ಲಕ್ಷ್ಯ ಬೇಡ. ರಾಜಕೀಯದಲ್ಲಿ ಗೌರವಗಳು ದೊರೆಯುವಂಥ ಯೋಗವಿದೆ ಮತ್ತು ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರಲಿದ್ದೀರಿ. ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥ ವಾರವಾಗಲಿದೆ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ನಂಟಸ್ತಿಗೆಗಳು ಕೂಡಿ ಬರತಕ್ಕಂಥದ್ದು, ಶುಭ ವಾರ್ತೆಗಳನ್ನು ಪಡೆಯಲಿದ್ದೀರಿ. ಇನ್ನು ಈ ವಾರದ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ಬಣ್ಣ ಕೇಸರಿ ಬಣ್ಣ, ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಈ ವಾರದ ನಿಮ್ಮ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ನೀವು ತರಕಾರಿಗಳನ್ನು ದಾನ ಮಾಡತಕ್ಕಂಥದ್ದು ಮತ್ತು ತೊಗರಿಯನ್ನು ದಾನ ಮಾಡತಕ್ಕಂಥದ್ದು ಉತ್ತಮ. ಇಷ್ಟಾರ್ಥಗಳ ಸಿದ್ಧಿಗಾಗಿ ಶಿವದೇವರ ಆರಾಧನೆ ಮತ್ತು ರುದ್ರಾಭಿಷೇಕವನ್ನು ಮಾಡಿಕೊಳ್ಳಿ. ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ವಾರದ ಒಂದು ಆರಂಭದಲ್ಲಿ ನಿಮ್ಮ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಕಷ್ಟಗಳನ್ನು ತೊಂದರೆಗಳನ್ನೆಲ್ಲ ಎದುರಿಸಬೇಕಾಗಲಿದೆ. ಈ ಒಂದು ಅವಧಿಯಲ್ಲಿ ನೀವು ನಿಮ್ಮ ಹಿರಿಯ ಮತ್ತು ಕಿರಿಯ ಸಹೋದ್ಯೋಗಿಗಳ ಬೆಂಬಲವನ್ನು ಹೆಚ್ಚಾಗಿ ಪಡೆಯದೇ ಇರಬಹುದು ಮತ್ತು ನಿಮ್ಮ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾಗಲಿದೆ. ಇವೆಲ್ಲವನ್ನು ನೀವು ತುಂಬ ಜಾಗರೂಕತೆಯಿಂದ ನಡೆಸಿಕೊಂಡು ಹೋಗುವುದು ಉತ್ತಮ. ಕೆಲಸದಲ್ಲಿನ ಸಮಸ್ಯೆಗಳ ನಡುವೆ ನಿಮ್ಮ ಮನೆಯಲ್ಲಿಯೂ ಒತ್ತಡ ಉಂಟಾಗಲಿದೆ. ಸಣ್ಣ ಪುಟ್ಟ ತೊಂದರೆಗಳೆಲ್ಲ ಆಗಲಿದೆ. ಎಚ್ಚರಿಕೆ ಬೇಕು. ನಿಮ್ಮ ಸಂಗಾತಿಯೊಂದಿಗೆ ವಿವಾದ ಉಂಟಾಗುವುದರಿಂದ ಮನಸ್ಸು ದುಃಖಕ್ಕೆ ಒಳಗಾಗಲಿದೆ. ನಿಮ್ಮ ಪರಿಸ್ಥಿತಿ ಹೆಚ್ಚಿನ ದಿನಗಳವರೆಗೆ ಸ್ವಲ್ಪ ತೊಂದರೆಗಳಿಂದ ಇರಲಿದೆ. ಎಚ್ಚರಿಕೆಯಿಂದ ಇರಿ. ಯಾವುದೇ ಸಮಸ್ಯೆಗಳಿಗೆ ಗುರಿಯಾಗದಾಗೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ವಾರದ ಒಂದು ಮಧ್ಯದಲ್ಲಿ ನಿಮ್ಮ ಚಿಂತೆಗಳು ಸ್ವಲ್ಪ ದೂರವಾಗಲು ನಿಮಗೆ ಆರಂಭವಾಗಲಿದೆ. ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯಲಿದ್ದೀರಿ. ವಾರದ ಒಂದು ದ್ವಿತೀಯಾರ್ಧದಲ್ಲಿ ನೀವು ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರಾಗಿದ್ದಲ್ಲಿ ಹೆಚ್ಚಿನ ಲಾಭಗಳು ದೊರೆಯಲಿದೆ. ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವ ಬಗ್ಗೆ ನೀವು ಯೋಚಿಸುತ್ತಿರುವವರಿಗೆ ಹೆಚ್ಚಿನ ಲಾಭವಾಗಲಿದೆ. ಈ ವಾರ ನೀವು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಸಮಯದಲ್ಲಿ ನಿಮ್ಮ ಒಡ ಹುಟ್ಟಿದವರ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ. ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವ ಅವಕಾಶ ನಿಮಗೆ ಲಭಿಸಲಿದೆ. ಪ್ರೀತಿಯಲ್ಲಿರುವವರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲಿದ್ದೀರಿ ಮತ್ತು ಒಳ್ಳೆಯ ಒಂದು ಅನ್ಯೋನ್ಯತೆಯಿಂದ ಇರತಕ್ಕಂಥ ವಾರವಾಗಲಿದೆ. ಈ ವಾರ ನೀವು ಉದ್ಯೋಗಕ್ಕೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗವನ್ನು ಹುಡುಕುತ್ತಿದ್ದಲ್ಲಿ ಸ್ವಲ್ಪ ಹೆಚ್ಚಿನ ಶ್ರಮ ಪಡಬೇಕಾಗಲಿದೆ ಮತ್ತು ವ್ಯಾಪಾರದಲ್ಲಿ ಹೂಡಿಕೆಯಿಂದಾಗಿ ನಿಮಗೆ ಸ್ವಲ್ಪ ನಷ್ಟ ಉಂಟಾಗುವಂಥ ಸಾಧ್ಯತೆಗಳು ಇದೆ. ನಿಮ್ಮ ವ್ಯವಹಾರ ಕ್ಷೇತ್ರವನ್ನು ವಿಸ್ತರಿಸುವ ಬಗ್ಗೆ ನೀವು ಚಿಂತನೆ ಮಾಡುತ್ತಿದ್ದಲ್ಲಿ ತುಂಬ ಹಿರಿಯರ ಒಂದು ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಮುಂದುವರಿಯತಕ್ಕಂಥದ್ದು ಉತ್ತಮ. ಇನ್ನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳು, ಸಣ್ಣ ಪುಟ್ಟ ಒಂದು ಹೊಟ್ಟೆಗೆ ಸಂಬಂಧಿಸಿದಂತೆ ಕೈಕಾಲುಗಳ ಬೆನ್ನು ನೋವುಗಳಂತೆ ಯಾವುದಾದ್ರೂ ಒಂದು ದೇಹಕ್ಕೆ ಅನಾರೋಗ್ಯಗಳ ಬಗ್ಗೆ ನೀವು ಈ ವಾರದಲ್ಲಿ ಜಾಗರೂಕತೆ ಬೇಕು. ದಾಂಪತ್ಯದಲ್ಲಿ ಒಳ್ಳೆಯ ಒಂದು ಐಕ್ಯಮತ್ಯವಿರಲಿದೆ ಮತ್ತು ಯಾರಾದರೂ ಬೇರೆಯವರಿಂದ ಒಂದು ತೊಂದರೆಗಳಿಂದಾಗಿ ಮೂರನೇ ವ್ಯಕ್ತಿಗಳಿಂದ ನಿಮ್ಮ ದಾಂಪತ್ಯಕ್ಕೆ ತೊಂದರೆಗಳು ಬರಬಹುದು. ನೀವು ಅದನ್ನು ಸರಿದೂಗಿಸಿಕೊಂಡು ಉತ್ತಮ ರೀತಿಯಲ್ಲಿ ನಡೆದುಕೊಳ್ಳತಕ್ಕಂಥದ್ದು ಉತ್ತಮ. ಸ್ತ್ರೀಯರಿಗೆ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ವಾರವಾಗಲಿದೆ. ವಿದ್ಯಾರ್ಥಿಗಳು ಈ ವಾರದಲ್ಲಿ ಶುಭ ಫಲಗಳನ್ನು ಹೊಂದಲಿದ್ದೀರಿ. ಹೆಚ್ಚಿನ ಸಮಯವನ್ನು ವಿದ್ಯೆಗೆ ತೊಡಗಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಒಂದು ಮಾರಾಟವಾಗದೆ ಒಂದು ಒಳ್ಳೆಯ ಲಾಭಗಳು ನಿಮಗೆ ಪ್ರಾಪ್ತಿಯಾಗದೇ ಇರಲಿದೆ. ಸ್ವಲ್ಪ ದುಃಖಕ್ಕೆ ಕಾರಣವಾಗಲಿದೆ. ಹಣಕಾಸಿನ ವ್ಯವಹಾರಗಳಲ್ಲಿ ಸಾಲ ಮಾಡುವಂಥ ಒಂದು ಸಣ್ಣ ಪರಿಸ್ಥಿತಿ ಎದುರಾಗಬಹುದು. ಎಚ್ಚರಿಕೆಯಿಂದ ಇರಿ. ರಾಜಕೀಯದ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಗೌರವಗಳು ದೊರೆಯಲಿದೆ. ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರಲಿದ್ದೀರಿ. ವಿವಾಹದಲ್ಲಿ ಶುಭವಾರ್ತೆಗಳನ್ನು ಕೇಳಲಿದ್ದೀರಿ. ಕ್ರೀಡೆಯಲ್ಲಿ ಸಾಧನೆ ಮಾಡುವಂಥ ಯೋಗವೂ ಇದೆ. ಇನ್ನು ಈ ವಾರದ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಹಸಿರು ಬಣ್ಣ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಎಲ್ಲ ರೀತಿಯಾದಂಥ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ವಾರ ನೀವು ಕಪ್ಪು ಉದ್ದನ್ನು ದಾನ ಮಾಡಿ ಮತ್ತು ನವಗ್ರಹಗಳ ಪೂಜೆಯನ್ನು ಮಾಡಿಕೊಳ್ಳಿ. ಇಷ್ಟಾರ್ಥಗಳ ಸಿದ್ಧಿಗಾಗಿ ಶಿವದೇವರ ಆರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳುವುದು ಉತ್ತಮ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಒಂದು ಮಿಶ್ರ ಫಲಗಳು ದೊರಕಲಿದೆ. ಈ ವಾರ ನೀವು ಸಮಸ್ಯೆಗಳಿಂದ ದೂರ ಹೋಗುವ ಬದಲು ಅದನ್ನು ಧೈರ್ಯದಿಂದ ಎದುರಿಸಿ ಮುನ್ನಡೆಯುವುದು ಉತ್ತಮ.
ಈ ವಾರ ನೀವು ಕೆಲಸದ ಸ್ಥಳ ಅಥವಾ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಯಾವುದೇ ಸವಾಲುಗಳನ್ನು ಎದುರಿಸುವಾಗ ನಿಮ್ಮ ಬುದ್ಧಿ ಮತ್ತು ವಿವೇಕದ ಸಹಾಯದೊಂದಿಗೆ ಯಶಸ್ಸು ಗಳಿಸಲಿದ್ದೀರಿ. ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂತಹ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಯಶಸ್ಸು ಬರಲಿದೆ. ನೀವು ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ಸಹಿತ ತೊಡಗಿಸಿಕೊಳ್ಳುವುದರಿಂದ ಶುಭ ಫಲಗಳು ದೊರೆಯಲಿದೆ. ನೀವು ಕಠಿಣ ಪರಿಶ್ರಮ ಪಡಬೇಕಾದಂಥದ್ದು ತುಂಬ ಅವಶ್ಯಕ. ವಾರದ ಮಧ್ಯದಲ್ಲಿ ನಿಮ್ಮ ಶತ್ರುಗಳು ಹೆಚ್ಚಾಗಲಿದ್ದಾರೆ. ಅವರ ಬಗ್ಗೆ ನೀವು ತುಂಬ ನಿರ್ಲಕ್ಷ್ಯ ಮಾಡದೆ ಎಚ್ಚರಿಕೆಯಿಂದ ಇರಿ. ನಿಮ್ಮ ಕೆಲಸದ ಒಂದು ಸ್ಥಳದಲ್ಲಿ ನಿಮ್ಮ ಯೋಜನೆಗಳು ಪೂರ್ಣಗೊಳ್ಳುವ ಮೊದಲು ಯಾರೊಂದಿಗೂ ಅದನ್ನು ಚರ್ಚಿಸಬೇಡಿ. ಇಲ್ಲದಿದ್ದರೆ ನಿಮ್ಮ ಶತ್ರುಗಳ ಕಾಟ ನಿಮಗೆ ತೊಂದರೆಯಾಗಬಹುದು. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಅಲ್ಪ ಅಥವಾ ದೂರ ಪ್ರಯಾಣಿಸುವಂಥ ಒಂದು ಸಂಭವವಿದೆ. ಈ ಒಂದು ಅವಧಿಯಲ್ಲಿ ನೀವು ಹಣದ ವಿಷಯಕ್ಕಾಗಿ ಹೆಚ್ಚಿನ ಕಾಳಜಿ ವಹಿಸಬೇಕು. ಇಲ್ಲದಿದ್ದರೆ ಆರ್ಥಿಕ ನಷ್ಟ ಉಂಟಾಗಲಿದೆ. ಪ್ರೀತಿಯಲ್ಲಿರುವವರ ನಡುವೆ ಜಗಳವೂ ಉಂಟಾಗಬಹುದು. ಆದರೆ ನಿಮ್ಮ ವೈಯಕ್ತಿಕ ಜೀವನ ಸಂತೋಷವಾಗಿರಲಿದೆ. ಇನ್ನು ಈ ವಾರದ ನಿಮ್ಮ ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ಪರೀಕ್ಷೆಗಳಲ್ಲಿ ಒಳ್ಳೆಯ ಯಶಸ್ಸನ್ನು ಹೊಂದಲಿದ್ದೀರಿ. ಪೋಷಕರು ಮಕ್ಕಳ ಬಗ್ಗೆ ವಿದ್ಯೆಯಲ್ಲಿ ತುಂಬ ಕಾಳಜಿಯನ್ನು ಮಾಡಿಕೊಳ್ಳಿ. ಸ್ತ್ರೀಯರಿಗೆ ಗೌರವಗಳು ದೊರೆಯುವಂಥ ಯೋಗವೂ ಇದೆ. ಆದರೆ ಗೃಹದಲ್ಲಿ ನಿಮ್ಮಿಂದ ಯಾವುದಾದ್ರೂ ಈ ವಾರದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಅಥವಾ ಅನಾಹುತಗಳು ಸಂಭವಿಸಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ದಾಂಪತ್ಯದಲ್ಲಿ ಈ ವಾರ ನಿಮಗೆ ಸುಖವಿರಲಿದೆ. ದೂರದ ಊರಿನ ಪ್ರಯಾಣ ಮಾಡುವಂಥ ಒಂದು ಯೋಗವೂ ಇದೆ. ಆರೋಗ್ಯದಲ್ಲಿ ಮಾತ್ರ ತಲೆಗೆ ಸಂಬಂಧಿಸಿದಂತೆ ಹಾಗೆ ಕೈಕಾಲುಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅನಾರೋಗ್ಯಗಳು ನಿಮಗೆ ಕಾಣಿಸಿಕೊಳ್ಳಲಿದೆ. ಉದ್ಯೋಗ ವ್ಯಾಪಾರ ತುಂಬ ಜಾಗರೂಕತೆ ಮಾಡಬೇಕಾದಂಥ ವಿಚಾರ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ತೊಂದರೆಗಳಾಗಬಹುದು ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಹೂಡಿಕೆಯನ್ನು ಮಾಡುವುದು ಬೇಡ. ತುಂಬ ಲಕ್ಷಗಟ್ಟಲೆ ಹೂಡಿಕೆ ಮಾಡತಕ್ಕಂಥದ್ದು ನಿಮಗೆ ದೊಡ್ಡ ಸಮಸ್ಯೆಯನ್ನು ತಂದೊಡ್ಡಲಿದೆ. ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಪ್ರಯಾಣ ಮಾಡುವಾಗ ಸಣ್ಣ ಪುಟ್ಟ ತೊಂದರೆಗಳು ಆಗುವಂಥ ಯೋಗವಿದೆ. ಸಣ್ಣ ಪುಟ್ಟ ಪ್ರಯಾಣದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ರಾಜಕೀಯದ ವ್ಯಕ್ತಿಗಳಿಗೆ ಗೌರವ ದೊರೆಯುವಂಥ ಯೋಗಗಳಿದೆ ಮತ್ತು ಪ್ರಯಾಣ ಮಾಡುವಾಗ ಎಚ್ಚರಿಕೆ ಬೇಕು. ಹಣಕಾಸಿನ ವ್ಯವಹಾರ, ಬ್ಯಾಂಕಿಂಗ್ ವ್ಯವಹಾರ ಕ್ಷೇತ್ರ ಅಥವಾ ಯಾರಿಗಾದರೂ ಸಾಲ ಕೊಡುವಂಥದ್ದು, ಸಾಲ ತೆಗೆದುಕೊಳ್ಳುವಂಥದ್ದು, ಈ ಒಂದು ವಿಚಾರಗಳಲ್ಲಿ ನೀವು ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಯಾರಿಗಾದರೂ ಸಾಲದ ರೂಪದಲ್ಲಿ ಹಣವನ್ನು ಕೊಟ್ಟಲ್ಲಿ ನೀವು ದೊಡ್ಡ ಮಟ್ಟಿನ ನಷ್ಟವನ್ನು ಈ ವಾರದಲ್ಲಿ ಹೊಂದಲಿದ್ದೀರಿ. ಅದಲ್ಲದೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಒಂದು ಮಾತಿನಲ್ಲಿ ತುಂಬ ಜಾಗರೂಕತೆ ಬೇಕು. ಸಣ್ಣ ಒಂದು ತಪ್ಪಿನಿಂದ ನಿಮ್ಮ ವಿವಾಹದ ಒಂದು ಜೀವನ ಅಸ್ತವ್ಯಸ್ತವಾಗಬಹುದು. ಹಾಗಾಗಿ ಒಳ್ಳೆಯ ನೆಂಟಸ್ತಿಕೆಗಳ ವಿಚಾರದಲ್ಲಿ ಮಾತುಕತೆಯಲ್ಲಿ ತುಂಬ ಜಾಗರೂಕತೆ ಬೇಕು. ಇನ್ನು ಈ ವಾರದ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಕಂದು ಬಣ್ಣ. ಈ ವಾರದ ನಿಮ್ಮ ಒಂದು ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಇವೆಲ್ಲ ವಾರದ ಒಂದು ಗ್ರಹಚಾರಗಳ ಪರಿಹಾರಕ್ಕಾಗಿ ನೀವು ಅವರೆಕಾಳನ್ನು ದಾನ ಮಾಡಿಕೊಳ್ಳತಕ್ಕಂಥದ್ದು ಮತ್ತು ಕಲ್ಲು ಉಪ್ಪನ್ನು ದಾನ ಮಾಡಿಕೊಳ್ಳುವುದರಿಂದ ಗ್ರಹಚಾರಗಳು ಪರಿಹಾರವಾಗಲಿದೆ. ಇಷ್ಟಾರ್ಥಗಳ ಸಿದ್ಧಿಗಾಗಿ ಗಣಪತಿಯನ್ನು ಸ್ಮರಣೆ ಮಾಡಿಕೊಂಡಲ್ಲಿ ಉತ್ತಮ ಫಲಗಳು ದೊರೆಯಲಿದೆ. ಧನುಸು ರಾಶಿ. ಧನುಸು ರಾಶಿಯವರಿಗೆ ಈ ವಾರದ ಆರಂಭದಲ್ಲಿ ಅಲ್ಪ ಅಥವಾ ದೂರ ಪ್ರಯಾಣಿಸಬೇಕಾಗಿ ಬರಲಿದೆ. ಈ ವಾರದ ಒಂದು ಅವಧಿಯಲ್ಲಿ ನಿಮ್ಮ ಮನೆಯ ಸದಸ್ಯರೊಂದಿಗೆ ಸುತ್ತಾಡಲು ನೀವು ತೆರಳಲಿದ್ದೀರಿ. ನಿಮ್ಮ ಪ್ರಯಾಣವು ಈ ವಾರ ಸಂತೋಷದಿಂದ ಕೂಡಿರಲಿದೆ. ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ವಾರ ನಿಮಗೆ ಬಹಳ ಶುಭಕರವಾಗಿರಲಿದೆ. ವಾರದ ಆರಂಭದಲ್ಲಿ ನೀವು ಯಶಸ್ಸನ್ನು ಗಳಿಸಲಿದ್ದೀರಿ. ನಿಮ್ಮ ಕೆಲಸದಿಂದಾಗಿ ನೀವು ಗೌರವಕ್ಕೆ ಪಾತ್ರರಾಗಲಿದ್ದೀರಿ. ಇದರಿಂದಾಗಿ ನಿಮ್ಮ ಖ್ಯಾತಿ ಮತ್ತು ಸಂತೋಷ ಇನ್ನಷ್ಟು ಹೆಚ್ಚಾಗಲಿದೆ. ಈ ವಾರ ನೀವು ಮಕ್ಕಳಿಂದ ಶುಭ ಸುದ್ದಿಯನ್ನು ಪಡೆಯಲಿದ್ದೀರಿ. ನಿಮ್ಮ ಯಾವುದೇ ವ್ಯವಹಾರವನ್ನು ನೀವು ಮತ್ತೆ ಶುರು ಮಾಡಬೇಕೆಂದಿದ್ದರೆ ಅಥವಾ ವ್ಯವಹಾರವನ್ನು ವಿಸ್ತರಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ವಾರ ನಿಮ್ಮ ಆಸೆ ಈಡೇರುವಂಥ ವಾರವಾಗಲಿದೆ. ಕೆಲಸ ಕಾರ್ಯಗಳು ಯಶಸ್ಸನ್ನು ಸಹಿತ ತಂದುಕೊಡಲಿದೆ. ವಾರದ ಒಂದು ಮಧ್ಯದಲ್ಲಿ ನಿಮ್ಮ ಪ್ರೀತಿಪಾತ್ರರನ್ನು ಭೇಟಿಯಾಗಲಿದ್ದೀರಿ. ನಿಮ್ಮ ಪ್ರೀತಿಪಾತ್ರರೊಂದಿಗಿನ ತಪ್ಪು ತಿಳುವಳಿಕೆಗಳು ನಿಮಗೆ ದೂರವಾಗಿ ಆತ್ಮೀಯತೆ ಮತ್ತು ಪ್ರೀತಿ ಹೆಚ್ಚಾಗಲಿದೆ. ಪ್ರೀತಿಯಲ್ಲಿರುವವರಿಗೆ ಈ ವಾರ ಉತ್ತಮವಾಗಿರಲಿದೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ಅತ್ಯುತ್ತಮವಾದ ಒಂದು ಸಮಯವನ್ನು ಕಳೆಯುವ ಅವಕಾಶ ನಿಮಗೆ ಲಭಿಸಲಿದೆ. ನಿಮ್ಮ ಸಂಬಂಧಿಕರು ನಿಮ್ಮ ಮದುವೆಗೆ ಒಪ್ಪಿಗೆಯನ್ನು ಸೂಚಿಸುವಂಥ ಒಂದು ವಾರವಾಗಲಿದೆ. ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನ ಒಳ್ಳೆಯ ಒಂದು ಸಂತೋಷದಿಂದ ಕೂಡಿರಲಿದೆ. ಇನ್ನು ಈ ವಾರ ನಿಮಗೆ ಧನುಸು ರಾಶಿಯವರಿಗೆ ನಿಮ್ಮ ಕೃಷಿಗೆ ಸಂಬಂಧಪಟ್ಟಂತೆ
ನಿಮ್ಮ ಒಂದು ಕೃಷಿಯ ಉತ್ಪನ್ನಗಳ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಈ ವಾರಗಳು ಒಳ್ಳೆಯ ಚುರುಕನ್ನು ಪಡೆಯಲಿದೆ ಮತ್ತು ಒಳ್ಳೆಯ ಒಂದು ಯಶಸ್ಸನ್ನು ಹೊಂದಲಿದೆ. ಕೃಷಿಯ ಉತ್ಪನ್ನಗಳ ಮಾರಾಟದಲ್ಲೂ ಈ ವಾರ ನೀವು ಒಳ್ಳೆಯ ಲಾಭಗಳನ್ನು ಹೊಂದಲಿದ್ದೀರಿ. ಮತ್ತು ಸಣ್ಣ ಪುಟ್ಟ ಒಂದು ಅಂಗಡಿಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರು, ದಿನಸಿ ಅಂಗಡಿಗಳ ವ್ಯಾಪಾರ ಮಾಡ್ತಕ್ಕಂಥವರು, ಸಣ್ಣ ಪುಟ್ಟ ಒಂದು ಕ್ಯಾಂಟೀನ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು, ಇಂಥವರಿಗೆಲ್ಲ ಈ ವಾರ ಒಂದು ಶುಭ ಸುದ್ದಿಗಳನ್ನು ಕೇಳುವಂಥ ಒಂದು ಯೋಗಗಳು ಪ್ರಾಪ್ತಿಯಾಗಲಿದೆ. ಅದಲ್ಲದೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಶುಭ ವಾರ್ತೆಗಳು ಬರಲಿದೆ. ಉದ್ಯೋಗ ಹುಡುಕುತ್ತಿರುವವರು ತುಂಬ ಶ್ರಮಪಟ್ಟಲ್ಲಿ ಒಳ್ಳೆಯ ಉದ್ಯೋಗ ದೊರೆಯುವಂಥ ಯೋಗಗಳು ಪ್ರಾಪ್ತಿಯಾಗುವಂತಹ ಒಂದು ವಾರ. ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಹೂಡಿಕೆ ಮಾಡಬಹುದು. ಆದರೆ ಎಚ್ಚರಿಕೆಯನ್ನು, ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಮುಂದುವರಿಯತಕ್ಕಂಥದ್ದು ಸಹಿತ ಉತ್ತಮ. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆ ಇದೆ. ಮುಖ್ಯವಾಗಿ ಆಹಾರದ ವಿಚಾರದಲ್ಲಿ ನಿರ್ಲಕ್ಷ್ಯ ಬೇಡ. ಸ್ತ್ರೀಯರಿಗೆ ಗೌರವಗಳು ಸಮಾಜದಲ್ಲಿ ದೊರೆಯಲಿದೆ. ವಿದ್ಯಾರ್ಥಿಗಳು ಯಶಸ್ಸನ್ನು ಪಡೆಯಲಿದ್ದೀರಿ. ಮತ್ತು ದಾಂಪತ್ಯ ಜೀವನ ಒಂದು ರೀತಿಯಲ್ಲಿ ನಿಮಗೆ ಒಂದು ಐಕ್ಯಮತ್ಯವನ್ನು ಹಾಗೂ ಅನ್ಯೋನ್ಯತೆಯನ್ನು ಕೊಡಲಿದೆ. ಪ್ರೀತಿಯ ಸಂತೋಷವನ್ನು ಕೊಡಲಿದೆ. ಹಣಕಾಸಿನ ವ್ಯವಹಾರದಲ್ಲಿ ಯಾರಿಗೂ ಸಾಲದ ರೂಪದಲ್ಲಿ ಹಣವನ್ನು ನೀಡಬೇಡಿ. ಕೊಟ್ಟಂಥ ಹಣವು ಮರುಕಳಿಸಿ ನೀವು ಪಡೆಯಲು ತುಂಬ ಶ್ರಮ ಪಡಬೇಕಾಗಬಹುದು. ಪ್ರಯಾಣ ಮಾಡುವಾಗ ನಿರ್ಲಕ್ಷ್ಯವನ್ನು ಮಾಡದೇ ಇರುವುದು ಉತ್ತಮ. ಪ್ರೇಮಿಗಳು ಅನ್ಯೋನ್ಯತೆಯಿಂದ ಈ ವಾರ ಕಳೆಯಲಿದ್ದೀರಿ. ಕ್ರೀಡೆಯಲ್ಲಿ ಒಳ್ಳೆಯ ಒಂದು ಶುಭ ವಾರ್ತೆಗಳು ಬರುವಂಥ ವಾರ. ಈ ವಾರದ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ಕಪ್ಪು ಬಣ್ಣ. ಈ ವಾರದ ನಿಮ್ಮ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು. ಮತ್ತು ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ವಾರ ಸಣ್ಣದಾದಂಥ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿಕೊಳ್ಳಿ. ಮತ್ತು ಏನು ಇಷ್ಟಾರ್ಥಗಳ ಸಿದ್ಧಿ ಆಗಬೇಕೋ ಅದರ ಇಷ್ಟಾರ್ಥಗಳ ಪ್ರಾಪ್ತಿಗಾಗಿ ವಿಷ್ಣು ಸಹಸ್ರನಾಮವನ್ನು ಕೇಳುವುದು ಉತ್ತಮ. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ನಿಮ್ಮ ಬೇರೆ ಬೇರೆ ವಿಷಯಕ್ಕಾಗಿ ನೀವು ಗಮನ ಕೊಡದೆ ತಮ್ಮ ಗುರಿಯನ್ನು ತಲುಪುವಲ್ಲಿ ಹೆಚ್ಚಿನ ಗಮನವನ್ನು ಕೊಡುವಂಥದ್ದು ಅವಶ್ಯಕ. ನೀವು ಶಾಂತಿಯಿಂದ ಯೋಚನೆ ಮಾಡಿದರೆ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಲು ಉತ್ತಮ ಅವಕಾಶಗಳನ್ನು ನೀವು ಪಡೆಯುವುದರೊಂದಿಗೆ ಯಶಸ್ಸನ್ನು ಸಹಿತ ಈ ವಾರ ನೀವು ಪಡೆಯಲಿದ್ದೀರಿ. ವಾರದ ಆರಂಭದಲ್ಲಿ ಭೂಮಿ ಮತ್ತು ಮನೆಗೆ ಸಂಬಂಧಿಸಿದಂತಹ ಒಂದು ವಿವಾದಗಳಿಗೆ ನಿಮ್ಮ ಜೊತೆ ಚಿಂತೆ ಹೆಚ್ಚಾಗಲಿದೆ. ಈ ವಾರ ನೀವು ನಿಮ್ಮ ಮನೆಯ ಅಗತ್ಯಗಳಿಗಾಗಿ ಹೆಚ್ಚು ಹಣ ಖರ್ಚು ಮಾಡಬೇಕಾಗಲಿದೆ. ಹಾಗಾಗಿ ನಿಮ್ಮ ಬಜೆಟಿನ ಬಗ್ಗೆ ನೀವು ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನೀವು ವಿದೇಶದಲ್ಲಿ ನೆಲೆಸಲು ಅಥವಾ ವ್ಯವಹಾರವನ್ನು ಮಾಡುವ ಬಗ್ಗೆ ಪ್ರಯತ್ನ ಪಡುತ್ತಿದ್ದರೆ ಈ ವಾರ ನೀವು ಸ್ವಲ್ಪ ಸಮಯ ಕಾಯಬೇಕಾಗಲಿದೆ. ನೀವು ಯಾವುದೇ ಯೋಜನೆಗಳಿಗೆ ಹೂಡಿಕೆ ಮಾಡುವ ಮೊದಲು ತಿಳಿದವರ ಅನುಭವವನ್ನು ಪಡೆದುಕೊಳ್ಳಿ. ಸಲಹೆ ಸೂಚನೆಗಳನ್ನು ಹಾಗೂ ಹೆಚ್ಚಿನ ಸಲಹೆಯನ್ನು ಪಡೆದುಕೊಂಡು ಮುಂದುವರಿಯುವುದು ಉತ್ತಮ. ವಾರದ ಒಂದು ಮಧ್ಯದಲ್ಲಿ ನಿಮ್ಮ ಕೆಲಸವನ್ನು ಮಾಡುವಂತಹ ಒಂದು ಕೆಲಸಗಾರರ ಬಗ್ಗೆ ನೀವು ನಿರ್ಲಕ್ಷ್ಯ ಮಾಡದೆ ಹೆಚ್ಚಿನ ಅವರ ಕಡೆಯೂ ಜಾಗರೂಕತೆಯನ್ನು ತಂದುಕೊಳ್ಳಿ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ನೀವು ಪಡೆದುಕೊಳ್ಳಿ. ವಾರ ನೀವು ವೈಯಕ್ತಿಕ ವಿಚಾರಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಾಗಿ ಹಂಚಿಕೊಳ್ಳಬೇಡಿ. ಇದರಿಂದ ನಿಮ್ಮ ವೈವಾಹಿಕ ಜೀವನಕ್ಕೂ ಸಣ್ಣಪುಟ್ಟ ತೊಂದರೆಗಳಾಗಬಹುದು. ಎಚ್ಚರಿಕೆ ಮಾಡುವುದು ಮುಖ್ಯ. ಈ ಒಂದು ಸಮಸ್ಯೆಗಳೆಲ್ಲ ಎದುರಾಗುವ ಮೊದಲೇ ನೀವು ಜಾಗರೂಕತೆಯನ್ನು ತಂದುಕೊಳ್ಳಿ ಮತ್ತು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಈ ವಾರ ನೀವು ಆರೋಗ್ಯದ ವಿಚಾರದಲ್ಲಿ ಸಣ್ಣಪುಟ್ಟ ತೊಂದರೆಗಳಿಗೆ ಕಾರಣರ ಎಡೆ ಮಾಡಿಕೊಡದೆ ಜಾಗರೂಕತೆಯನ್ನು ತಂದುಕೊಳ್ಳಿ. ಆಹಾರವನ್ನು ಇತಿಮಿತಿಯಲ್ಲಿ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ. ಉದ್ಯೋಗ ವ್ಯವಹಾರಗಳಲ್ಲಿ ನಿರ್ಲಕ್ಷ್ಯ ಮಾಡದೆ ಜಾಗರೂಕತೆಯನ್ನು ತಂದುಕೊಂಡು ಒಳ್ಳೆಯ ರೀತಿಯಲ್ಲಿ ಹೂಡಿಕೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ದಾಂಪತ್ಯ ಜೀವನ ಸುಖಮಯವಾಗಿರಲು ಕಾರಣವಾಗಲಿದೆ. ಸ್ತ್ರೀಯರಿಗೆ ಸಣ್ಣಪುಟ್ಟ ತೊಂದರೆಗಳು ಮನಸ್ತಾಪಗಳೆಲ್ಲ ಆಗುವಂಥ ವಾರ. ಕೃಷಿಕರು ದೊಡ್ಡ ರೀತಿಯಲ್ಲಿ ಹೂಡಿಕೆ ಮಾಡಿದಂಥವರು ತುಂಬ ಜಾಗರೂಕತೆಯಿಂದ ಇರುವುದು ಉತ್ತಮ. ವಿದ್ಯೆಯಲ್ಲಿ ಮಕ್ಕಳು ಈ ವಾರ ಸಾಧನೆಯನ್ನು ಮಾಡಲಿದ್ದೀರಿ. ಶುಭ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ. ಪ್ರಯಾಣ ಈ ವಾರ ಸುಖಕರವಾಗಿರಲಿದೆ. ವಿವಾಹದ ವಿಚಾರದಲ್ಲಿ ಶುಭ ವಾರ್ತೆಗಳನ್ನು ಕೇಳುವಂಥ ವಾರ. ಪ್ರಯಾಣ ಮಾಡುವಾಗ ಶುಭ ಸೂಚನೆಗಳು ಬರಲಿದೆ. ಕ್ರೀಡೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿಕೊಂಡು ಸಮಾಜದಲ್ಲಿ ಗೌರವವನ್ನು ಪಡೆದುಕೊಳ್ಳಲಿದ್ದೀರಿ. ಹಣಕಾಸಿನ ವ್ಯವಹಾರ ನಿರ್ಲಕ್ಷ್ಯ ಮಾಡದೆ ಹೂಡಿಕೆ ಮಾಡುವಂಥ ಸಂದರ್ಭದಲ್ಲಿ ಹಣವನ್ನು ತೆಗೆದುಕೊಳ್ಳುವಂಥ ಸಮಯದಲ್ಲೂ ತುಂಬ ಜಾಗರೂಕತೆ ಮಾಡಿಕೊಳ್ಳಿ. ಮತ್ತು ಯಾವುದೇ ಒಂದು ವಿಚಾರದಲ್ಲೂ ಈ ವಾರ ನೀವು ನಿರ್ಲಕ್ಷ್ಯ ಮಾಡದೆ ಮುಂದುವರಿಯುವುದು ಉತ್ತಮ. ಹಿರಿಯರ ಮಾರ್ಗ ಸೂಚನೆಗಳನ್ನು ಅನುಸರಿಸಿ.
ಗೃಹದಲ್ಲಿ ತಂದೆ ತಾಯಿಗಳ ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದಲ್ಲಿ ಈ ವಾರ ನಿಮಗೆ ಶುಭ ಫಲಗಳು ದೊರೆಯಲಿದೆ. ಇನ್ನು ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ಹಸಿರು ಬಣ್ಣ, ಅದೃಷ್ಟದ ದಿಕ್ಕು ವಾಯುವ್ಯ ದಿಕ್ಕು. ಗ್ರಹಚಾರಗಳ ಪರಿಹಾರಕ್ಕಾಗಿ ಗೋಧಿ ಧಾನ್ಯವನ್ನು ದಾನ ಮಾಡಿ. ಇಷ್ಟಾರ್ಥಗಳ ಸಿದ್ಧಿಗಾಗಿ ಸುಬ್ರಹ್ಮಣ್ಯನ ಆರಾಧನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಕುಂಭರಾಶಿಯವರಿಗೆ ಈ ವಾರ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ ಒಂದು ಶುಭ ವಾರ್ತೆಗಳು ಪ್ರಾಪ್ತಿಯಾಗುವಂಥ ವಾರ. ವಾರದ ಆರಂಭದಲ್ಲಿ ನೀವು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣ ಮಾಡಬೇಕಾಗಬಹುದು. ಈ ಪ್ರಯಾಣವು ಸಂತೋಷ ಮತ್ತು ಲಾಭದಾಯಕವಾಗಲಿದೆ. ನೀವು ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ವಾರ ಒಳ್ಳೆಯ ಶುಭ ಫಲಗಳು ದೊರೆಯಲಿದೆ ಮತ್ತು ಈ ವಾರ ನಿಮ್ಮ ಸ್ನೇಹಿತರ ಸಂಪೂರ್ಣ ಒಂದು ಬೆಂಬಲವನ್ನು ಪಡೆಯುವುದರಿಂದ ನಿಮ್ಮ ಆಸೆಗಳು ಈ ವಾರ ಈಡೇರಲಿದೆ. ಕೆಲಸವನ್ನು ಮಾಡುವ ನಿಮಗೆ ಈ ವಾರ ಉತ್ತಮ ಫಲಗಳು ಪ್ರಾಪ್ತಿಯಾಗಲಿದೆ. ಕೆಲಸದಲ್ಲಿ ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷವಾಗಿ ನಿಮ್ಮನ್ನು ಪ್ರಶಂಸಿಸುವಂಥ ಒಂದು ವಾರ. ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಕೆಲಸಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡಲಿದ್ದಾರೆ. ಈ ಒಂದು ಸಮಯದಲ್ಲಿ ನೀವು ಜೀವನದಲ್ಲಿ ಪ್ರಗತಿಯನ್ನು ಗಳಿಸಲು ಉತ್ತಮ ಅವಕಾಶಗಳು ನಿಮಗೆ ಲಭ್ಯವಾಗಲಿದೆ. ಕೆಲಸವನ್ನು ಮಾಡಲು ಈ ವಾರ ಒಳ್ಳೆಯ ಯಶಸ್ಸು ಹಾಗೂ ಮನಸ್ಸು ಸಹಿತ ದೊರೆಯಲಿದೆ. ಈ ವಾರ ಆದಾಯವನ್ನು ಹೆಚ್ಚಿಸಲು ಹೆಚ್ಚಿನ ಅವಕಾಶಗಳು ನಿಮಗೆ ಲಭಿಸಲಿದೆ. ವಾರದ ಒಂದು ಮಧ್ಯಕಾಲದಲ್ಲಿ ನೀವು ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಯಾಗುವುದರಿಂದ ನಿಮ್ಮ ಭವಿಷ್ಯದಲ್ಲಿ ಉತ್ತಮ ಲಾಭವಾಗಲಿದೆ. ಭೂಮಿ ಮತ್ತು ಮನೆಗೆ ಸಂಬಂಧಿಸಿದಂತೆ ನೀವು ತಂದೆ ತಾಯಿಯ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ. ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ನಿಮಗೆ ಶುಭ ಸುದ್ದಿಗಳು ದೊರೆಯಲಿದೆ. ವಿದ್ಯಾರ್ಥಿಗಳು ಒಳ್ಳೆಯ ಯಶಸ್ಸನ್ನು ಪಡೆಯಲಿದ್ದೀರಿ. ಪರೀಕ್ಷೆಗಳಲ್ಲಿ ಯಶಸ್ಸು ದೊರೆಯಲಿದೆ. ಪ್ರೀತಿಯಲ್ಲಿರತಕ್ಕಂಥವರಿಗೆ ನಿಮಗೆ ಈ ವಾರದ ಉತ್ತಮ ಒಂದು ಫಲಗಳು ದೊರೆಯಲಿದೆ. ಅವಿವಾಹಿತರಿಗೆ ಈ ವಾರ ವಿಶೇಷ ವ್ಯಕ್ತಿಯ ಭೇಟಿಯಾಗುವಂಥ ಯೋಗವಿದೆ. ಪ್ರೀತಿಯಲ್ಲಿರತಕ್ಕಂಥವರು ವಿವಾಹವಾಗುವಂಥ ಒಂದು ಯೋಗಗಳು ನಿಮಗೆ ದೊರೆಯಲಿದೆ. ಒಳ್ಳೆಯ ಸಂತೋಷ ದೊರಕಲಿದೆ. ನಿಮ್ಮ ವೈವಾಹಿಕ ಜೀವನ ಸಹಿತ ಈ ವಾರ ಸಂತೋಷದಿಂದ ಕೂಡಿರಲಿದೆ. ನೀವು ಉದ್ಯೋಗದಲ್ಲಿ ಒಳ್ಳೆಯ ಒಂದು ಸ್ಥಾನಮಾನಗಳನ್ನು ಯಶಸ್ಸನ್ನು ಪಡೆಯಲಿದ್ದೀರಿ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯವನ್ನು ಮಾಡದೆ ವ್ಯಾಪಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುವಾಗುವಂಥ ಒಂದು ಸಾಧ್ಯತೆಗಳು ಇದೆ. ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ. ವಿದ್ಯೆಯಲ್ಲಿ ಮಕ್ಕಳು ಈ ವಾರ ಶುಭ ಫಲಗಳನ್ನು ಹೊಂದಲಿದ್ದೀರಿ. ಸ್ತ್ರೀಯರು ಗೌರವ ಯೋಗಭಾಗ್ಯಗಳನ್ನು ಪಡೆದುಕೊಳ್ಳುವಂಥ ವಾರ. ಕೃಷಿಯಲ್ಲಿ ಹೆಚ್ಚಿನ ಯೋಗಭಾಗ್ಯಗಳು ದೊರೆಯಲಿದೆ. ಹಣಕಾಸಿನ ವ್ಯವಹಾರ ನಿರ್ಲಕ್ಷ್ಯ ಮಾಡದೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಪ್ರಯಾಣ ಮಾಡುವಾಗ ಸಣ್ಣ ಪುಟ್ಟ ತೊಂದರೆಗಳಾಗುವಂಥ ವಾರ. ರಾಜಕೀಯದ ವ್ಯಕ್ತಿಗಳಿಗೆ ಗೌರವಗಳು ದೊರೆಯಲಿದೆ. ಯೋಗಭಾಗ್ಯಗಳು ದೊರೆಯಲಿದೆ. ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರಲಿದ್ದೀರಿ ಮತ್ತು ಪ್ರೇಮಿಗಳು ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥ ಒಂದು ವಾರ. ವಿವಾಹದಲ್ಲಿ ನಿಮಗೆ ಶುಭ ವಾರ್ತೆಗಳು ಬರಲಿದೆ ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ನಿರ್ಲಕ್ಷ್ಯ ಮಾಡದೇ ಇರತಕ್ಕಂಥದ್ದು ತುಂಬ ಉತ್ತಮ. ಕ್ರೀಡೆಯಲ್ಲಿ ನಿಮಗೆ ಒಳ್ಳೆಯ ಯಶಸ್ಸು ದೊರಕಲಿದೆ. ಒಳ್ಳೆಯ ಅವಕಾಶಗಳು ದೊರೆಯಲಿದೆ. ಇನ್ನು ಈ ವಾರದ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಹಸಿರು ಬಣ್ಣ, ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು ಹಾಗೂ ಎಲ್ಲ ರೀತಿಯಾದಂಥ ಗ್ರಹಚಾರಗಳು ತೊಂದರೆಗಳು ತಾಪತ್ರಯಗಳ ಪರಿಹಾರಕ್ಕಾಗಿ ಈ ವಾರ ನೀವು ಕೆಂಪು ಕಡಲೆಯನ್ನು ದಾನ ಮಾಡಿ ಮತ್ತು ಯಾರಿಗಾದರೂ ಹಸಿದವರಿಗೆ ಅನ್ನದಾನವನ್ನು ಮಾಡಿ ಮತ್ತು ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ದುರ್ಗೆಯ ಆರಾಧನೆ ಶಿವದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಮೀನರಾಶಿಯವರಿಗೆ ಈ ವಾರ ಶುಭಕರವಾಗಿರಲಿದೆ. ಈ ವಾರ ನೀವು ಯಶಸ್ಸು ಕೀರ್ತಿಯನ್ನು ಪಡೆಯುವಂಥ ವಾರವಾಗಲಿದೆ. ವಾರದ ಒಂದು ಆರಂಭದಲ್ಲಿ ನೀವು ಜೀವನದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಪಡೆಯಲಿದ್ದೀರಿ. ಕೆಲಸವನ್ನು ಹುಡುಕುತ್ತಿರತಕ್ಕಂಥವರಿಗೆ ಒಳ್ಳೆಯ ಅತ್ಯುತ್ತಮವಾದಂಥ ಒಂದು ಅವಕಾಶಗಳು ಪ್ರಾಪ್ತಿಯಾಗುವಂಥ ಒಳ್ಳೆಯ ಒಂದು ಯೋಗವಿದೆ. ರಾಜಕೀಯಕ್ಕೆ ಸಂಬಂಧಿಸಿದವರಿಗೆ ಉನ್ನತ ಹುದ್ದೆ ದೊರೆಯುವಂಥದ್ದು, ಒಳ್ಳೆಯ ಜವಾಬ್ದಾರಿಗಳು ದೊರೆಯುವಂಥ ಒಂದು ಯೋಗಗಳಿದೆ. ಸರ್ಕಾರಕ್ಕೆ ಸಂಬಂಧಿಸಿದಂಥ ಒಂದು ಯೋಜನೆಗಳಿಂದ ನಿಮಗೆ ಹೆಚ್ಚಿನ ಲಾಭವಾಗಲಿದೆ ಮತ್ತು ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಈ ಒಂದು ಸಮಯದಲ್ಲಿ ಶುಭ ಸುದ್ದಿಗಳು ದೊರೆಯುವಂಥ ವಾರ. ನೀವು ವಿದೇಶಕ್ಕೆ ಹೋಗಿ ಓದುವುದು ಅಥವಾ ಕೆಲಸವನ್ನು ಮಾಡಬೇಕೆಂದಿದ್ದರೆ ಈ ವಾರ ನಿಮಗೆ ಆ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲಗಳು ಪ್ರಾಪ್ತಿಯಾಗಲಿದೆ. ವಾರದ ಒಂದು ಮಧ್ಯದಲ್ಲಿ ಭೂಮಿ ಮತ್ತು ಪಿತ್ರಾರ್ಜಿತ
ಆಸ್ತಿಗೆ ಸಂಬಂಧಿಸಿದಂತಹ ಒಂದು ವಿವಾದಗಳು ದೂರವಾಗಲಿದೆ. ನ್ಯಾಯಾಲಯಕ್ಕೆ ಸಂಬಂಧಿಸಿದಂಥ ವಿಚಾರಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವಂಥ ಒಂದು ಯೋಗವಿದೆ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭ ಮತ್ತು ಪ್ರಗತಿಯನ್ನು ನೀವು ಗಳಿಸಲಿದ್ದೀರಿ. ನೀವು ಈ ವಾರ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಮಾಡಿಕೊಳ್ಳುವುದು ಉತ್ತಮ. ಇಲ್ಲದಿದ್ದರೆ ನಿಮ್ಮ ಆರೋಗ್ಯದ ಸಮಸ್ಯೆ ನೀವು ಹೆಚ್ಚಾಗಿ ಕಾಣಲಿದ್ದೀರಿ. ಪ್ರೀತಿಯಲ್ಲಿರತಕ್ಕಂಥವರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯುವ ಅವಕಾಶಗಳನ್ನು ಪಡೆಯಲಿದ್ದೀರಿ. ನಿಮ್ಮ ವೈವಾಹಿಕ ಜೀವನ ಈ ವಾರ ಸುಖಮಯವಾಗಿರಲಿದೆ. ಒಳ್ಳೆಯ ಒಂದು ಮನಸ್ಸಿಗೆ ಹಿತವು ತಂದುಕೊಡಲಿದೆ. ಈ ವಾರ ಮೀನರಾಶಿಯವರ ಉದ್ಯೋಗಗಳಲ್ಲಿ, ವ್ಯಾಪಾರಗಳಲ್ಲಿ, ವ್ಯವಹಾರಗಳಲ್ಲಿ ಹೆಚ್ಚಿನ ಶ್ರಮಪಟ್ಟಲ್ಲಿ ನೀವು ಒಳ್ಳೆಯ ಫಲವನ್ನು ಪಡೆಯಲಿದ್ದೀರಿ. ಆರೋಗ್ಯ ನಿಮಗೆ ಸುಧಾರಣೆಯನ್ನು ಕಾಣಲಿದೆ. ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗಲಿದೆ ಮತ್ತು ದಾಂಪತ್ಯ ಜೀವನ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡಲಿದೆ. ಸ್ತ್ರೀಯರಿಗೆ ಸಮಾಜದಲ್ಲಿ ಗೌರವಗಳು ದೊರೆಯತಕ್ಕಂಥದ್ದು ಮತ್ತು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯತಕ್ಕಂಥದ್ದು ಸಹಿತ ಈ ವಾರದಲ್ಲಿ ಪ್ರಾಪ್ತಿಯಾಗಲಿದೆ. ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮ ಪಡಬೇಕಾಗಲಿದೆ. ಒಳ್ಳೆಯ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ, ಆದರೆ ತುಂಬ ಶ್ರಮ ಪಡಬೇಕಾಗಿ ಬರಲಿದೆ. ಕೃಷಿಕರು ಹೂಡಿಕೆಯಲ್ಲಿ ಲಾಭಗಳನ್ನು ಹೊಂದಲಿದ್ದೀರಿ. ಹಣಕಾಸಿನ ವ್ಯವಹಾರದಲ್ಲಿ, ಬ್ಯಾಂಕಿಂಗ್ ವ್ಯವಹಾರ ಕ್ಷೇತ್ರದಲ್ಲಿ ನೀವು ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಸಣ್ಣ ತಪ್ಪಿನಿಂದಾಗಿ ದೊಡ್ಡ ಮಟ್ಟಿನ ಒಂದು ನಷ್ಟವನ್ನು ಹೊಂದುವಂಥ ಸಾಧ್ಯತೆಯೂ ಇದೆ. ಪ್ರಯಾಣ ಮಾಡುವಾಗ ಆದಷ್ಟು ಎಚ್ಚರಿಕೆ ಬೇಕು ಮತ್ತು ನಿಮ್ಮ ಸ್ವಂತ ವಾಹನದಲ್ಲಿ ಪ್ರಯಾಣ ಮಾಡತಕ್ಕಂಥದ್ದು ನಿಮಗೆ ಶುಭ. ಪ್ರಯಾಣದಲ್ಲಿ ನಿರ್ಲಕ್ಷ್ಯ ಬೇಡ. ರಾಜಕೀಯದಲ್ಲಿ ಗೌರವಗಳು ದೊರೆಯತಕ್ಕಂಥದ್ದು, ಯಶಸ್ಸುಗಳು ದೊರೆಯತಕ್ಕಂಥದ್ದು ಆಗಲಿದೆ. ವಿವಾಹದ ವಿಚಾರವಾಗಿ ಒಳ್ಳೆಯ ನೆಂಟಸ್ತಿಕೆಗಳು ಬರತಕ್ಕಂಥದ್ದು, ಶುಭ ವಾರ್ತೆಗಳನ್ನು ಕೇಳತಕ್ಕಂಥ ಒಂದು ಯೋಗಗಳು ಇದೆ ಮತ್ತು ಕ್ರೀಡೆಯಲ್ಲಿ ಶುಭ ಫಲಗಳು ದೊರೆಯುವಂಥ ಯೋಗ. ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರತಕ್ಕಂಥ ವಾರವೂ ಹೌದು. ಇನ್ನು ಈ ವಾರದ ನಿಮ್ಮ ಮೀನರಾಶಿಯವರ ಒಂದು ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಹಳದಿ ಬಣ್ಣ, ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ಈ ವಾರದ ನಿಮ್ಮ ಒಂದು ಎಲ್ಲ ಗ್ರಹಚಾರಗಳು, ತೊಂದರೆಗಳು, ತಾಪತ್ರಯಗಳ ಪರಿಹಾರಕ್ಕಾಗಿ ಕಪ್ಪು ಉದ್ದನ್ನು ದಾನ ಮಾಡಿ, ಕಪ್ಪು ಎಳ್ಳನ್ನು ದಾನ ಮಾಡಿ. ಇಷ್ಟಾರ್ಥಗಳ ಸಿದ್ಧಿಗಾಗಿ ಶಿವದೇವರ ಆರಾಧನೆ, ಗಣಪತಿಯನ್ನು ಸ್ಮರಣೆ ಮಾಡಿದಲ್ಲಿ ಶುಭ ಫಲಗಳು ದೊರೆಯಲಿದೆ.